ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ ಅವಿನ್ ಟಿ ವಿ. ಇವತ್ತೊಂದು ಅವಿನ್ ಟಿ ವಿಯ ವಿಶೇಷತೆ, ಒಂದು ರಾಜಕೀಯ ಕುಟುಂಬದಲ್ಲಿ ಹುಟ್ಟಿ ಒಬ್ಬ ಕೃಷಿಕರಾಗಿ ಉದ್ಯಮಿಯಾಗಿ ಮೂಡಿಗೆರೆನಲ್ಲೇ ಜನಿಸಿ ಪಟ್ಟಣ ಪಂಚಾಯತಿನಲ್ಲಿ ಅಧ್ಯಕ್ಷರಾಗಿ ಸದಸ್ಯರಾಗಿ ಹೀಗೆ ರಾಜಕಾರಣದ ಏಳು ಬೀಳುಗಳನ್ನೆಲ್ಲ ಕಂಡಂಥವ್ರು, ದೂರದಿಂದನೂ ಕಂಡಂಥವ್ರು, ಹತ್ತಿರದಿಂದನೂ ಕಂಡಂಥವ್ರು. ಯಾಕೆಂತಂದರೆ ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರಿನಲ್ಲಿ ಚುನಾವಣೆ ನಿಂತಾಗ ಇಲ್ಲಿ ಮೂಡಿಗೆರೆಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇವ್ರ ತಂದೆ KT ಕೇಶವಮೂರ್ತಿಯವರೇ ಆಗಿದ್ದರು. ಹಾಗಾಗಿ ಒಂದು ರಾಷ್ಟ್ರ ಮಟ್ಟದ ನಾಯಕರ ಎಲ್ಲ ಮನೆಗೆ ಬರೋದು, ಅವ್ರ ಜೊತೆ ಸಂಬಂಧ ಇರೋದು, ಹೀಗೆ ಅವರಿಗೆ ಒಂಥರ ರಾಜಕೀಯ ಗೀಳು ಆಗ ಹಿಡಿತೋ. ಆಮೇಲೆ ಆಯಿತೋ, ನೋಡೋಣ, ಅವ್ರನ್ನೇ ಕೇಳೋಣ. ಪ್ರಿಯ ವೀಕ್ಷಕರೇ, ನೋಡಿ, ನಾವು ಲೈವ್ ಮಾಡ್ತಾ ಇದ್ದೀವಿ. ನೀವೇನು ಮಾಡಬೇಕು ಅಂತಂದರೆ ಇದನ್ನು ಲೈಕ್ ಮಾಡಬೇಕು, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ನೀವು ನೋಡಿದ್ದಲ್ದೇ ಬೇರೆಯವರು ನೋಡಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಮೂಡಿಗೆರೆಯ ಇಲ್ಲಿ ಒಂದಷ್ಟು ಕಾಂಗ್ರೆಸ್ಸಿನ ಇತಿಹಾಸ, ರಾಜಕಾರಣದ ಇತಿಹಾಸ, ಆಮೇಲೆ ಏಳು ಬೀಳುಗಳು, ಕಷ್ಟ ಸುಖ ದಾನ ಧರ್ಮ ಎಲ್ಲ. ಯಾಕೆಂತಂದರೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಅವ್ರ ಮನೆ ಇದ್ದಿದ್ದು. ಅವರು ಫೋನ್ ನಂಬರು 165 ಏನಾಗೊಂದಿತ್ತು, 65 ನಿಮ್ಗೆ ಈಗಲೂ ನೆನಪಿದೆ. ಹಾಗಾಗಿ ಒಂದು ಫೋನ್ ಮಾಡೋದಕ್ಕೆ ಲೋಕಲ್ಲು ಅಥವಾ ಟ್ರಂಕಲ್ಲ, ಅದು ಒಂದೇ ಫೋನಲ್ಲಿ ಇದ್ದಿದ್ದು, ಬೇರೆ ಯಾರಿಲ್ಲ. ಹಾಗಾಗಿ ಅವ್ರ ಮನೆ ಮತ್ತು ಎಲ್ಲ ರಾಜಕಾರಣಿಗಳಾಗಲಿ, ಫಿಲ್ಮ್ ಆ್ಯಕ್ಟ್ರೆಸ್ ಆಗಲಿ, ಯಾರೇ ಸಮಾಜ ಸೇವಕರಾಗಲಿ, ಎಲ್ಲರೂ ಅವ್ರ ಮನೆಗೆ ವಿಸಿಟ್ ಮಾಡ್ತಿದ್ರು. ಅವ್ರ ಮನೇನೂ ಒಂಥರ ಗಿಜ್ಗಿನ್ ಗೂಡು ಅಂತಲ್ಲ, ನಂಗೆ ಯಾವಾಗಲೂ ಜನಗಳೇ ಇರ್ತಿದ್ರು. ಪಟ್ಟಣ ಆಗಿದ್ದರೂ ಕೂಡ ಭಾಳ ಜನ ಅವರು ಒಂದು ಸಂಪರ್ಕದಲ್ಲಿದ್ದರು. ಅವರು ಶ್ರೀಯುತ ಕೆ ವೆಂಕಟೇಶ್. ಆ ವೆಂಕಟೇಶ್ ಅವರ ಒಂದು ಪರಿಚಯನ ಮಾಡ್ಕೊಳ್ಳೋಣ ಮೊದಲನೇದಾಗಿ. ನಮಸ್ಕಾರ ಸರ್. ನಮಸ್ಕಾರ ಗಣೇಶರೇ. ತಮ್ಮ ಪೂರ್ಣ ಹೆಸರು? ನನ್ನ ಹೆಸರು ವೆಂಕಟೇಶ್ ಕೆ ಕೇಶವಮೂರ್ತಿ ಅಂತ. ನಿಮ್ಮ ತಾಯಿ ಹೆಸರು? ತಾಯಿ ಹೆಸರು ಕಮಲಮ್ಮ ಅಂತೇಳಿ. ನಿಮ್ಮ ತಂದೆ ತಾಯಿಗೆ ನೀವು ಎಷ್ಟು ಜನ ಮಕ್ಕಳು? ನಾವು ಒಟ್ಟಿಗೆ 7 ಜನ ಮಕ್ಕಳು, 1 ಹೆಣ್ಣು 6 ಗಂಡು. ನಾನು 5ನೇ ಮಗ. ಈಗ 5 ಜನ ಗಂಡು ಮಕ್ಕಳು ಇದ್ದೀರಿ? ಇಲ್ಲ, ಎಲ್ಲ 7 ಜನ ಮಕ್ಕಳು ಉಳಿದೇವು. 7 ಮಕ್ಕಳು ಇದ್ದೀವಿ. 7 ಜನನು 7 ಜನ ಇದ್ದೀವಿ. ಇವತ್ತು 7 ಜನ ಇದ್ದೀರಿ. ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲಿ ಶುರು ಆಯ್ತು ಸರ್? ಮೂಡಿಗೆರೆ ಸೆಂಟ್ ಮಾರ್ಥಾಸ್ ಕಾನ್ವೆಂಟ್ ಇಂದ 1ರಿಂದ 7ನೇ ಕ್ಲಾಸ್. ಆನಂತರ ಆಮೇಲೆ 8ನೇ ಕ್ಲಾಸು ಮೈಸೂರು ಮರಿಮಲ್ಲ ಪಾಸು. 9, 10 ಎಲ್ಲ ನಾನು ಮೂಡಿಗೆರೆ ಗೌರ್ಮೆಂಟ್ ಜೂನಿಯರ್ ಕಾಲೇಜು. ಅಪ್ ಟು PUC ಎಲ್ಲ PUC ಜೂನಿಯರ್ ಕಾಲೇಜು. ಡಿಗ್ರಿ ನಾನು ಮೈಸೂರು ಮಹಾರಾಜ ಕಾಲೇಜು. ಈಗ ನೀವು ಮೂಲತಃ ಕೃಷಿಕರು. ನಿಮ್ಮ ತಂದೆ ಕಾಲದಲ್ಲಿ, ತಂದೆ ರಾಜಕಾರಣಕ್ಕೆ ಬಂದದ್ದು ಆನಂತರ ಇರ್ಬೋದು, ನಿಮ್ಮ ಅಜ್ಜನ ಕಾಲದಿಂದನೂ ಒಬ್ಬರು ದೊಡ್ಡ ಕೃಷಿಕರೇ, ಕಡಿಮೆ ಏನಲ್ಲ, ಒಳ್ಳೆ ಭೂಮಿನ ಇಟ್ಕೊಂಡಂಥವ್ರು, ಕೃಷಿ ಮಾಡ್ತಾ ಇದ್ದಂಥವ್ರು. ಅದು ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಮುಗಿದ ಮೇಲೆ ನೀವು ಕೃಷಿ ಕಡೆ ಹೆಚ್ಚು ಗಮನವನ್ನು ಕೊಡದೆ ಉದ್ಯಮದ ಕಡೆ ಗಮನ ಕೊಟ್ರಿ. ಹಾಗಾಗಿ ಬಾರ್ ಆ್ಯಂಡ್ ರೆಸ್ಟೋರೆಂಟು, ಬೇರೆ ಸೈಟ್ ಬಿಸ್ನೆಸ್, ಬೇರೆ ಬೇರೆ ಹೀಗೆ ಮಾಡ್ತಾ ಬಂದ್ರಿ. ಈ ರಾಜಕಾರಣದ ಹುಚ್ಚು ಗೀಳು ಯಾಕೆ ಬಂತು ಸರ್? ಅಂದರೆ ನಿಮ್ಮ ಮನೇಲೇ ರಾಜಕಾರಣ ಶುರು ಆಗಿದ್ದೋ, ಅಥವಾ ನಿಮ್ಮನ್ನು ಯಾರು ರಾಜಕಾರಣಕ್ಕೆ ತಳ್ಳಿದ್ದೋ, ಅಥವಾ ನಿಮಗೆ ಇಂಟ್ರೆಸ್ಟ್ ಇತ್ತು ರಾಜಕಾರಣಕ್ಕೆ ಬರೋಕ್ಕೆ? ನಾನು ರಾಜಕಾರಣನ ನನ್ನ ತಂದೆ ಕಾಲದಿಂದ, ನನ್ನ ತಂದೆ ನೋಡ್ಕೊಂಡು ರಾಜಕಾರಣಕ್ಕೆ ಬಂದಿದ್ದು ನಾನು. ಬಟ್ ನಮ್ಮ ತಂದೆಗೂ ನಾವು ಬೈತಿದ್ದು, ರಾಜಕಾರಣ ಮಾಡಿ ಮನೆ ಹಾಳು ಮಾಡ್ಕೊಂಡ್ರಿ ಅಂತ ಬೈತಿದ್ದು. ರಾಜಕಾರಣಕ್ಕೆ ಅವಾಗ ನಾನು ಬೈಕೊಂಡು ಬಂದೇ ಬಿಟ್ಟರೆ ನಮ್ಮ ತಂದೆ ಮಾಡೋಂಥ ಸಹಾಯಗಳು ಮತ್ತು ವ್ಯವಸ್ಥೆಗಳು ಅವತ್ತಿನ ಕಾಲದಲ್ಲಿ, ಇವತ್ತು ಜನಗಳು ಬೇಕಾದ ಜನ ಸಹಾಯಕ್ಕೆ ಸಿಗ್ತಾರೆ. ಅವತ್ತು ಯಾರು ಕಷ್ಟ ಅಂತ ಮಾಡೋದಕ್ಕೆ ನಮ್ಮ ತಂದೆ ಹೋಗ್ತಿದ್ರು. ನಮ್ಮ ತಂದೆ ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗಿದ್ದರು, ಟ್ರಿಬ್ಯುನಲ್ ಮೆಂಬರ್ ಆಗಿದ್ದರು. ಮತ್ತು ಉದಾಹರಣೆಗೆ ಇಲ್ಲೊಂದು ವಾಹನ ಮಾಲೀಕರ ಸಂಘ ಅಂತ ಒಂದಿತ್ತು, ಆ ಕಾಲದಲ್ಲಿ ಅದಕ್ಕೆ ಅಧ್ಯಕ್ಷರಾಗಿದ್ದರು. ಆಗ ಅವರು ಮಾಡೋಂಥ ಸಹಾಯ ನೋಡಿ ನಾನು ಅವ್ರ ಜೊತೆಗೆ ನನ್ನ ರಾಜಕೀಯಕ್ಕೆ ಬಂದೆ. ಬಟ್ ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮ ಅಪ್ಪನಿಗೂ ಜೋರು ಮಾಡ್ತಿದ್ದು, ನಮ್ಮ ಮನೆಯವರೆಲ್ಲ ನಾವು ರಾಜಕೀಯದಲ್ಲಿ ಒಳ್ಳೇದಾಗಲಿಲ್ಲ ಅಂತ. ಅದೇ ದಾರಿ ನಾವು ತುಣಿದು ಅಂತ ಕಾಣುತ್ತೆ. ಆನಂತರ ಇವತ್ತು ಒಂದಷ್ಟು ಕೃಷಿನೂ ಇಟ್ಕೊಂಡು, ಒಂದಷ್ಟು ಉದ್ಯಮನೂ ಇಟ್ಕೊಂಡು, ಅದರ ಜೊತೆ ರಾಜಕಾರಣವನ್ನು ಕೂಡ ಇವತ್ತು ಮಾಡ್ತೀರಿ. ಮೂಡಿಗೆರೆಯಲ್ಲಿ ಮುಂಚೆ ಏನಾಗುತ್ತೆ ಅಂದರೆ, ಪಟ್ಟಣದ ಮಧ್ಯೆ ನಿಮ್ಮದೇ ಒಂದೇ ಮನೆ ಇದ್ದಿದ್ದು, ಎಲ್ಲ ಪ್ಲಾಂಟರ್ಸ್ ಎಲ್ಲರೂ ಹೊರಗಡೆ ಮನೆ ಇದ್ದಂಥದ್ದು. ಎಲ್ಲರೂ ನಿಮ್ಮ ಮನೆಗೆ ಹೆಚ್ಚಾಗಿ, ನಾನು ಹೇಳಿದ್ನಲ್ಲ, ಫೋನ್ ಮಾಡೋದ್ರಿಂದ ಶುರುವಾಗಿ ಎಲ್ಲ ಥರದ ಸಹಾಯವನ್ನು ನೀಡ್ತಾ ಬಂದ್ರಿ. ನೀವು ಪ್ರಥಮವಾಗಿ ಪಟ್ಟಣ ಪಂಚಾಯತಿ, ಅವಾಗ ಮುನ್ಸಿಪಾಲ್ ಅಂತ ಇತ್ತಲ್ಲ, ಮಧ್ಯಕಾಲಿಕ ಮಂಡಲ. ಯಾವಾಗ ಮೆಂಬರ್ ಆದ್ರಿ ಸರ್? 1990ನೇ ಇಸ್ವಿಯಲ್ಲಿ ನಾನು ಮಧ್ಯಕಾಲಿಕ ಮಂಡಲ ಪಂಚಾಯತಿ ಮೆಂಬರ್ ಆದೆ. ಅಲ್ಲಿಂದ ಮತ್ತೆ ಮಂಡಲ ಪಂಚಾಯತಿ ಮೆಂಬರ್ ಆಗೋದ್ರಲ್ಲಿ ಹಿಂತಿರುಗಿ ನೋಡಲೇ ಇಲ್ಲ. ಹೌದೌದು. ಅವತ್ತಿಂದ ಇವತ್ತರವರೆಗೂ ಮಧ್ಯಕಾಲಿಕ ಮಂಡಲ ಆಯಿತು.
ಆಮೇಲೆ ಪಟ್ಟಣ ಪಂಚಾಯತಿ ಆಯಿತು. ಪಟ್ಟಣ ಪಂಚಾಯತಿಗೆ ಕಂಟಿನ್ಯೂಷನ್ ನಮ್ಮ ಈಗ ಅವತ್ತಿಂದ ಇವತ್ತರೆಗೂ 6 ಬಾರಿ ಪಂಚಾಯತಿ ಪಟ್ಟಣ ಪಂಚಾಯತಿ ಮತ್ತು ಮಧ್ಯಕಾಲಕ ಮಂಡಲದ ಸದಸ್ಯನಾಗಿ ಮುಂದುವರಿತಾ ಇದ್ದೀನಿ. ಈಗ ಒಂದ್ಸರಿ ಮೆಂಬರ್ ಆಗೋದು ಕಷ್ಟದ ಕೆಲಸ. ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತಿಲಿ MLA MP ಆದರೆ ಬೇರೆ ವಿಚಾರ, ಅದು ಪಕ್ಷ ಕೊಡುತ್ತೆ, ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡುತ್ತಾರೆ, ಓಕೆ. ಇದಂಗಲ್ಲ, ನೀವು ಒಂದು ಕ್ಷೇತ್ರದಲ್ಲಿ ನಿಂತಿರಿ, ಇಲ್ಲಿ ಒಂದು ವಾರ್ಡಲ್ಲಿ ಪ್ರತಿದಿನ ಅವ್ರನ್ನೇ ನೋಡೋದು. ಅದು ವಾರ್ಡ್ ಚೇಂಜ್ ಆಗಿರ್ಬೋದು, ಕ್ಯಾಟಗರಿ ಚೇಂಜ್ ಆಗಿ ವಾರ್ಡ್ ಚೇಂಜ್ ಆದರೂ ನೀವು ಒಂದು ಸಣ್ಣ ಒಂದು ತಾಲೂಕು ಹೆಡ್ ಕ್ವಾರ್ಟ್ರಲ್ಲೇ ಅವ್ರನ್ನೇ ನೋಡೋದಂಥದ್ದು, ಅವ್ರ ಜೊತೆನೇ ಇರೋಂಥದ್ದು. ಹಾಗಾಗಿ 6 ಸಾರಿ ಗೆಲ್ಲೋದು ಅಂತಂದರೆ ಅಷ್ಟು ಸುಲಭದ ವಿಚಾರ ಅಲ್ಲ. ಈ ಒಂದು 6 ಸಾರಿ ಚುನಾವಣೆ ಎದುರಿಸಿದಾಗ, ಜನಪ್ರತಿನಿಧಿ ಆದಾಗ ನೀವು ಎದುರಿಸಿದ ಸವಾಲುಗಳೇನು ಸರ್? ನಾನು ಅದೇ ನಮ್ಮ ತಂದೆಗೋಸ್ಕರ ರಾಜಕೀಯಕ್ಕೆ ಬಂದೆ. ಆಗ ನಮ್ಗೆ ಒಂದು ಏನು ವಿಚಾರ ಅಂದರೆ, ನನ್ನ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಲ್ಲಬೇಕು ಅನ್ನೋ ಕ್ವಶನ್ನೇ ಬಂದಿರಲಿಲ್ಲ. ನಾನಾಗ ಸುಮ್ಮನೆ ರಾಜಕೀಯ ಸುಮ್ಮನೆ ಅಪ್ಪನ ಜೊತೆ ರಾಜಕೀಯ ಮಾಡ್ತಿದ್ದೆ. ಆಗ ಹಳಸೆ ಬೈರೇಗೌಡರು, ಅಂದರೆ ತಾರಾದೇವಿಯವರು, ಉದಯಶಂಕರ್ ಅವರು, ಉಮಾಪತಿ ಅಂತೇಳಿ, ಅಶೋಕ್ ಅಂತೇಳಿ ಒಂದು ಟೀಮ್ ಇದೆ, ದೊಡ್ಡ ಒಂದು ಟೀಮ್ ಇತ್ತು. ಉದಯಶಂಕರ್ ದೊಡ್ಡ ಟೀಮ್ ಇತ್ತು. DK ಲಕ್ಷ್ಮಣಗೌಡರು ಹೆಸರು ಹೇಳ್ತಾ ಹೋದರೆ ಒಂದು 100 ಜನ ಟೀಮ್ ಇತ್ತು. ಅದು ನಮ್ಮ ಅಪ್ಪನ ಸ್ನೇಹಿತರುಗಳು. ನನ್ನ ಸ್ನೇಹಿತರುಗಳು ಅಂದರೆ ಉದಾಹರಣೆಗೆ ನೀವೇ ಇರ್ಬೋದು, ಮಗ್ಲಮಕ್ಕಿ ಟೀಮ್ ಅಂತ, ಮಗ್ಲಮಕ್ಕಿ ಸ್ನೇಹಿತರುಗಳಿರ್ಬೋದು, ದಾರದಳ್ಳಿ ಸ್ನೇಹಿತರಿರ್ಬೋದು, ಗೋಣಿಬೀಡು ಇರ್ಬೋದು. ನನ್ನ ಜೊತೆ 100-200 ಹುಡುಗರುಗಳು ಅವತ್ತು ನನ್ನ ಜೊತೆ ನನ್ನ ಮನೆ ಹತ್ರ ನಮ್ಮ ಹತ್ರ ಇರೋಂಥ ಫ್ರೆಂಡ್ಸ್ಗಳಿದ್ರು. ಅವರೆಲ್ಲರ ದಸೆಯಿಂದ ನಾನು ಅಚಾನಕ್ಕಾಗಿ 2 ಗುಂಪಿತ್ತು ಆಗ ಮುಡಿಯಲ್ಲಿ. ಒಂದು ತಾರಾದೇವಿ ಗುಂಪು, ಒಂದು ಮಾಕನಹಳ್ಳಿ ಗುಂಪು ಅಂತ ಇತ್ತು, ಪುಟ್ಟೇಗೌಡರು ಗುಂಪು. ಆಗ ನಾನು ಅಚಾನಕ್ಕಾಗಿ ಎಲೆಕ್ಷನ್ ನಿಂತಿದ್ದು ಹೊರತು ಬಿಟ್ಟರೆ, ನಾನು ಇಲ್ಲಿಂದ ಬಿಟ್ಟು ಮೂಡಿಗೆರೆ ಬಿಟ್ಟು ರಾಜಕೀಯ ಬೇಡ ಅಂತ ಹೇಳಿ ಒಂದು ಮೂಡಿಗೆರೆ ಬಿಟ್ಟು ನಾನು ಬೆಂಗಳೂರಿಗೆ ಸೆಟ್ಲ್ ಆಗಿದ್ದೆ. ನನಗಾಗ DB ಸುಬ್ಬೇಗೌಡರು, ಬೈರೇಗೌಡರು ಇವರೆಲ್ಲ ಬಂದು, ಉದಯಶಂಕರ್ ಎಲ್ಲ ಬಂದು ಫೋರ್ಸೇಬಲಿ ಬಂದು ಕರ್ಕೊಂಬಂದು ಎಲೆಕ್ಷನ್ ನಿಲ್ಸಿದ್ದು ಬಿಟ್ಟರೆ ನಾನೆಲ್ಲ ಬಂದಿದ್ದಂತಲ್ಲ. ಬಂದು ಅಚಾನಕ್ ನನ್ನ ಸ್ನೇಹಿತರು ಮತ್ತು ನನ್ನ ಹಿರಿಯರು, ಅದು ನಾನು ಹೇಳಿದ್ನಲ್ಲ, ಯಾರಾದ್ರೂ ಹೆಸರು ಮರ್ತಿದ್ರೆ ನಾನು ಕ್ಷಮಿಸಬೇಕಾಗ, ನನಗೆ 100 ಜನ ನನಗೆ ಅವತ್ತು ಸಹಾಯ ಮಾಡಿದ್ದಾರೆ. ನಾನು ಒಂದು ಮಾಡಿ ಅಚಾನಕ್ಕಾಗಿ ಗೆದ್ದಾಗ ನಾವು 15 ಜನ ಕೌನ್ಸಿಲ್ಸ್ ಇರಬೇಕಾಗಿತ್ತಾಗ. 15 ಜನ ಕೌನ್ಸಿಲ್ಸ್ ನಾನು ಒಬ್ಬನೇ ಗೆದ್ದಿದ್ದು ಬಿಟ್ಟರೆ 14 ಜನ ನಮ್ಮ ಟೀಮನ್ನು ಸೋತ್ಬಿಟ್ರು. ಅದರಲ್ಲಿ ಉದಯಶಂಕರ್ ಇರ್ಬೋದು, ಬಾಸೇಗೌಡರು ಇರ್ಬೋದು, ಜಯರಾಮ್ ಅಡ್ಡೆಂತೆ ಇರ್ಬೋದು, ಮೋಹನ್ ಲಾಲ್ ಜೈನ್ ಇರ್ಬೋದು, ಸುಮಾರು ಜನ ಸೋತರು. ಆಗ ಅಚಾನಕ್ಕಾಗಿ ನಾನು ಒಬ್ಬನೇ ಗೆದ್ದೆ. ಬಟ್ ಎಲ್ಲ ಹಿರಿಯರ ಪ್ರಯತ್ನ ಮತ್ತು ನಮ್ಮ ಸ್ನೇಹಿತರ ಪ್ರಯತ್ನದಿಂದ ಅವಾಗ ಇಂಡಿಪೆಂಡೆಂಟ್ ಆಗಿ ಒಬ್ಬ ಮುನ್ಸಿಪಾಲಿಟಿ ಅಧ್ಯಕ್ಷನಾಗ್ಬಿಟ್ಟೆ. ಆಗ ಮಧ್ಯಕಾಲಿಕ ಮಂಡಲ ಅಧ್ಯಕ್ಷ ಅದೇ. ಅಚಾನಕ್ಕಾಗಿ ಒಬ್ಬ ಗೆದ್ದವನು. BJP ಕಾಂಗ್ರೆಸ್ ಅಂತ ಎಲ್ಲ ಇದ್ರೂ ಆಗ ನಾನು ಇಂಡಿಪೆಂಡೆಂಟ್ ಆಗಿ ನಾನೊಬ್ಬ ಅಧ್ಯಕ್ಷನಾದೆ. ಅದಾಗಿ 6 ಬಾರಿ ಗೆಲ್ಲಬೇಕಾದ್ರೂ ನೀವು ಹೇಳಂಗೆ ಸಾವಿರಾರು ಅಡಚಣೆಗಳಿದ್ದಾವೆ. ನಾನು ಒಂದೇ ವಾರ್ಡಲ್ಲಿ ನಿಲ್ಲಿಲ್ಲ, 4 ವಾರ್ಡಲ್ಲಿ ನಿಂತಿದ್ದೀನಿ. ನಾನು ಕಾಂಗ್ರೆಸ್ಸಲ್ಲಿ ನಿಂತಿದ್ದೀನಿ, ಇಂಡಿಪೆಂಡೆಂಟಾಗಿ ನಿಂತಿದ್ದೀನಿ, ದಳದಿಂದ ನಿಂತಿದ್ದೀನಿ, ಮತ್ತು ಕಾಂಗ್ರೆಸ್ಸಿಂದ ನಿಂತ್ಕೊಂಡಿದ್ದೀನಿ. ಆಗ ಆಯಾಯ ವಿರುದ್ಧವಾದ ಪಕ್ಷಗಳು, ಉದಾಹರಣೆ BJP ಇರ್ಬೋದು, ನಾನು ಕಾಂಗ್ರೆಸ್ಸಲ್ಲಿ ನಿಂತಾಗ ದಳ ಇರ್ಬೋದು, ದಳದಾಗ ನಿಂತ ಕಾಂಗ್ರೆಸ್ಸರು ಇರ್ಬೋದು, ಎಲ್ಲರೂ ನಮಗೆ ಆಗ ವಿರೋಧ ಮಾಡ್ಕೊಂಡು, ಸಾವಿರಾರು ಜನ ವಿರೋಧ ಮಾಡ್ಕೊಂಡು ಬಂದಾಗಲೂ ನನಗೆ ಇಲ್ಲಿನ ಜನ ಮತದಾರರು ಪ್ಲಸ್ ಮೂಡಿಗೆರೆ ತಾಲೂಕಿನ ಜನಗಳು ಎಲ್ಲರ ಆಶೀರ್ವಾದದಿಂದ ನಾನು 6 ಬಾರಿನೂ ಗೆದ್ದಿದ್ದೀನಿ. ಯಾವ ಅಡಚಣೆಯಿಂದ ಗೆದ್ದಿದ್ದೀನಿ. ಈಗ ನಾವು 30 ವರ್ಷ ನೀವು ಆ ಪಟ್ಟಣ ಪಂಚಾಯತಿ ಒಳಗಡೆ ಇದ್ದೀರಿ. ಅವಾಗ ಈಗ ಒಬ್ಬ ಆಡಳಿತ ಅಧಿಕಾರಿಗೆ ಅನುಭವ ಇಲ್ಲದಷ್ಟು ನಿಮಗೆ ಅನುಭವ ಇದೆ. ಏನು ಗ್ರೌಂಡ್ ಲೆವೆಲ್ಲಿಂದ ನೀವು ಮುನ್ಸಿಪಾಲ್ ಅಂದರೆ ಕಸ ಬಾಚದೆ ಮೊದಲನೇ ಹೊಡ್ತಾ ಕೆಲಸ ಹೆಂಗೋ ಮಾಡಿಸ್ತೀರಿ, ಓಕೆ. ಅಲ್ಲಿಂದನೂ ಕೂಡ ರಾಷ್ಟ್ರಪತಿ ಅಥವಾ ನಾಳೆ ಪ್ರಧಾನಮಂತ್ರಿ ಬಂದರೂ ಮೂಡಿಗೆರೆ ಪ್ರಥಮ ಪ್ರಜೆಯಾಗಿ ನೀವು ಕಾರ್ಯವನ್ನು ನಿರ್ವಹಿಸಿದಿರಿ. ಅಲ್ಲಿವರೆಗೂ ಬಹಳಷ್ಟು ಏಳು ಬೀಳುಗಳನ್ನು ಕಂಡಿದ್ರಿ. ಆದರೆ ಒಂದು ಸ್ನೇಹಿತರ ಗುಂಪು ನಿಮ್ಮ ಜೊತೆ ಇವತ್ತು ಇದೆ. ಒಂದು ಪಟ್ಟಣದಲ್ಲಿ ಒಂದು ಸ್ನೇಹಿತರ ಗುಂಪಿದೆ, ಜಾತಿ ಇಲ್ಲ, ಮತ ಇಲ್ಲ, ಏನಿಲ್ಲ. ಅದಕ್ಕೆ ಎಲ್ಲೋ ವರ್ಗದ ಜನ ಸ್ನೇಹಿತರು ನಿಮ್ಮ ಜೊತೆ ಇದ್ದಾರೆ. ಹೆಂಗೆ ಸರ್ ಅದು ಗುಟ್ಟೇನು? ಅದೇ ನಾನು ಫಸ್ಟ್ ನಿಮ್ಗೆ ಏನು ಹೇಳಿದೆ ಅಂದರೆ, ನಾನು ಈಗ ಮಗ್ಲಮಕ್ಕಿ ಗಣೇಶ್ ಅಂತ ನೀವು ಇವತ್ತೇನು ಇದರಲ್ಲಿ ಇದ್ದೀರಾ, ನಿಮ್ಮ ಜೊತೆ ನಿಮ್ಮ ತಂದೆ ಕಾಲದಿಂದ ನಿನ್ನ ಅಣ್ಣ ತಮ್ಮದರಿಂದ ಹಿಡಿದು ಈಗ ಮಗ್ಲಮಕ್ಕಿ ಹುಡುಗರುಗಳು ಬೇಕಾದಷ್ಟು ಜನ, ಮಗ್ಲಮಕ್ಕಿ, ದಾರದಹಳ್ಳಿ, ನೀವು ಏನು ಹೇಳ್ತೀರಾ, ಗೋಣಿಬೀಡು, ಚಿಕ್ಕನಹಳ್ಳಿ, ಇವತ್ತು ಏನು ನಮ್ಮ ಸುತ್ತ ಗವಣಕಲ್ಲು, ಕೊಟ್ಟಿಯಾರ, ಇಲ್ಲಿಂದ ಕಳಿಸೋರು. ನಿಮಗೆ ಗೊತ್ತಿದ್ದಂಗೆ ಒಂದು ಆಕ್ಸಿಡೆಂಟ್ ಆಗಲಿ ಅಥವಾ ದೊಡ್ಡ ಆಕ್ಸಿಡೆಂಟ್ ಆಗಲಿ, ಅವತ್ತು ರಾತ್ರಿ ಇವತ್ತು ಕರಿಯಂತಕ್ಕೆ ಜನ ಸಹಾಯ ಮಾಡೋಕ್ಕೆ ಜನ ಸಿಗ್ತಿದ್ದು ನನ್ನ ಅದೃಷ್ಟಕ್ಕೆ ನಾನು ಒಬ್ಬನೇ ಅಂತ ಕಾಣುತ್ತೆ. ಆಗ ಜನ ಹೇಳೋರು 24 ಗಂಟೆ ಮಧ್ಯರಾತ್ರಿಯಲ್ಲೂ ವೆಂಕಟೇಶ್ವರ ಮನೆ ಬಾಗಿಲು ಬಿಡಿದ್ರೆ ಅವ್ನು ರಾತ್ರಿ ಎದ್ದು ಬರ್ತಾನೆ ಅನ್ನೋದು ಜನರ ಬಾಯಲ್ಲಿತ್ತು. ಆ ಥರದ ಹಾಸ್ಪಿಟ್ಲ್ ಆಗ್ಬೋದು, ಪೊಲೀಸ್ ಸ್ಟೇಷನ್ ಆಗ್ಬೋದು, ತಾಲೂಕು ಆಫೀಸ್, ಫಾರೆಸ್ಟ್ ಆಫೀಸ್, ಎಲ್ಲರಿಗೂ ನನ್ನ ಕೈಯಲ್ಲಾಗಿದ್ದು ಸಹಾಯ. ಇವತ್ತು ಬೇಕಾದಷ್ಟು ರಾಜಕಾರಣಿಗಳು ಸಿಗ್ತಾರೆ,
ಫೋನ್ ಇದೆ, ವ್ಯವಸ್ಥೆ ಇದೆ. ಬೆಂಗಳೂರಿಗೆ ಬೇಕಾದ್ರೆ ಫೋನ್ ಮಾಡೋದು. ಆಗ ನೀವು ಫೋನ್ ಮಾಡೋಂಥ ವ್ಯವಸ್ಥೆಗಳು ಇರಲಿಲ್ಲ. ನೀವು ಹೇಳಂಗೆ ನಂಬರ್ ನಮ್ಮ ಮನೆದು ಒಂದು 65 ಅಂತ ಹೇಳಿತ್ತು, ಆಮೇಲೆ 165 ಆಯಿತು, 265. ಮೂಡಿಗೆರೆ ಬಸ್ ಸ್ಟ್ಯಾಂಡಲ್ಲಿ ಒಂದೇ ಫೋನ್ ಇದ್ದಿದ್ದು. ಆ ಮೊಬೈಲ್ಗಳು ಇರ್ತಿಲ್ಲ. ಆಗ ಫೋನ್ ಬರ್ತಿದ್ದಾಗ ಎದ್ದು ಹೋಗ್ಬಿಟ್ಟು ಅವನ್ನ ಹಾಸ್ಪಿಟ್ಲಿಗೆ ಕಳಿಸ್ಬೇಕು ಅಂದ್ರೆ ನಮ್ಮ ಕಾರಲ್ಲಿ ಗೌರ್ಮೆಂಟ್ ಚಿಕ್ಕಮಗಳೂರು ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ ಇರ್ತಿಲ್ಲ. ಹೌದು. ಆಗ ನಾವು ಚಿಕ್ಕಮಗಳೂರು ಹಾಸ್ಪಿಟ್ಲಾಗಲಿ ಮಂಗಳೂರು ಹಾಸ್ಪಿಟ್ಲಿಗಾಗಲಿ ಕಳಿಸೋಂಥ ಪರಿಸ್ಥಿತಿಗಳಾಗ್ಬೋದು, ಅಥವಾ ತಾಲೂಕು ಆಫೀಸ್ ಫಾರೆಸ್ಟ್ ಆಫೀಸ್ ಹೋಗೋಂಥ ಪರಿಸ್ಥಿತಿಯಲ್ಲಿ ಆಗೆಲ್ಲ ಸ್ನೇಹಿತರುಗಳು ನನಗೆ ಆಗ ಒಬ್ಬೊಬ್ಬರೇ ಸ್ನೇಹಿತರು. ಅವ್ರ ಕಷ್ಟಕ್ಕೆ ನಾನು ಅವ್ರ ಜೊತೆ ಸೇರಿದಾಗ ಆಗ ನನ್ನ ಸ್ನೇಹಿತರುಗಳು ನನ್ನ ಜೊತೆ ಬಂದರು. ಹಾಗಾಗಿ ಅವತ್ತಿಂದ ಇವತ್ತರೆಗೂ ಆ ಸ್ನೇಹ ಇದೆ. ಮತ್ತು ಎಲ್ಲ ಜಾತಿಯ ಸಂಬಂಧಗಳು ಎಲ್ಲದರಲ್ಲೂ ನನಗೆ ಜಾತಿ ಅನ್ನೋ ಸಂಬಂಧ ಬರಲ್ಲ. ನನ್ನ ಸ್ನೇಹಿತರಲ್ಲಿ ಬೆಳಗಿಸ್ಕೊಂಡು ಬಂದಿದ್ದೀನಿ ಅಷ್ಟೇ. ಅವತ್ತು ನಿಮ್ಮ ಚುನಾವಣೆ ಕಾಲದಲ್ಲೂ ಕೂಡ ನಿಮ್ಮ ಜೊತೆ ಹೆಚ್ಚು ಇರ್ತಿದ್ದು ಹಳ್ಳಿ ಜನಗಳೇ. ಹಳ್ಳಿ ಜನ ಎಲ್ಲ ಹಳ್ಳಿಯವರು ಇದ್ದಾರೆ, ಹಳ್ಳಿ ಜನಗಳೇ ಪಟ್ಟಣದವರೇ ಕಡಿಮೆ. ಹಾಗಾಗಿ ವೆಂಕಟೇಶ್ ಅವರು ಇವತ್ತು ಬರೀ ಪಟ್ಟಣಕ್ಕೆ ಸೀಮಿತ ಆಗದೆ, ಅಥವಾ ಒಂದು ಪಕ್ಷಕ್ಕೆ ಸೀಮಿತ ಆಗ್ದೇನೆ, ಅಥವಾ ಯಾರೋ MLA ಹೇಳಿದ್ದನ್ನೇ ಕೇಳಬೇಕು ಅಂದನೆ, MP ಹೇಳಿದ್ದನ್ನೇ ಕೇಳಬೇಕು ಅಂದನೆ, ಒಂಥರ ನೀವು ಒಂದು 50%ಗಿಂತ ಜಾಸ್ತಿ ವೈಯಕ್ತಿಕ ವರ್ಚಸ್ಸನ್ನು ಬೆಳೆಸ್ಕೊಂಡಿದ್ದು ಜಾಸ್ತಿ. ಅದು ಇವತ್ತು ಕೂಡ ಗೊತ್ತಾಗುತ್ತೆ. ಆದರೆ ಒಂದು ಪಕ್ಷದಲ್ಲಿದ್ದು ಪ್ರಾಮಾಣಿಕವಾಗಿ ದುಡ್ದು ಆನಂತರ ಒಂದು ಶಕ್ತಿನ ಉಪಯೋಗಿಸ್ಕೊಂಡು ಎಲ್ಲ ರೀತಿಯಿಂದ ಗೆದ್ದು ಬರ್ತಕ್ಕಂಥ ವ್ಯಕ್ತಿಗೆ ಒಂದು ಇಲ್ಲೇ ಮೂಡಿಗೆರೆ ಒಂದು ತಾಲೂಕು ಅಧ್ಯಕ್ಷರ ಗಿರಿ ನಿಮಗೆ ಸಿಗಲಿಲ್ಲ. ಕಾಂಗ್ರೆಸ್ಸಲ್ಲಿ ತಂದೆಗೆ ಸಿಕ್ಕಿತ್ತು, ಅದು ಮಗನಿಗೆ ಸಿಕ್ಕಲಿಲ್ಲ. ಏನು ಕಾರಣ ಸರ್? ಅದೀಗ ನಿಜವಾಗ್ಲೂ ಅದೇನಾಗತ್ತೆ ಅಂದರೆ, ಒಂದು ಜಾತಿನೂ ಇರ್ಬೋದು. ಈಗ ಏನಾಗುತ್ತೆ, ಯಾರಿಗೆ ಆದರೂ ಒಂದು ಜಾತಿ ಬರುತ್ತೆ. ನೀನು ಯಾವ ಜಾತಿ? ಒಬ್ಬ ಒಕ್ಕಲಿಗನ, ಹರಿಜನನ, ಸಾಬ್ರ, ಲಿಂಗಾಯತರ, ಈಗ ಯಾವುದೇ ಪಕ್ಷದಲ್ಲಾದ್ರೂ ಜಾತಿ ನೋಡ್ತಾರೆ. ಈಗ ನನಗೆ ಜಾತಿಯಲ್ಲಿ ನಮ್ಮ ಜಾತಿ ಅಂತ ಇರೋದು, ನಾನು ಮೊದಲೇ ಹೇಳ್ದಂಗೆ ಸ್ನೇಹಿತರು, ನನ್ನ ಹಿರಿಯರು ಬಿಟ್ಟರೆ ನನ್ನ ಜಾತಿ ಓಟ್ ಇಲ್ವೇ ಇಲ್ಲ. ನನಗಿರೋದೇ ನಮ್ಮ ಜಾತಿ ಅಂತ ನಮ್ಮ ತಾಲೂಕಲ್ಲಿ ಒಂದು 150ರಿಂದ 200 ಜನ. ಆ ಜಾತಿಯಲ್ಲಿ ನನಗೆ ಅಧ್ಯಕ್ಷಗಿರಿ ಕೊಡಿ ಅಂದರೆ ನೀನು ಅವನಿಗೆ ಯಾವ ಜಾತಿ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ಯೋಚನೆ ಮಾಡೋಂಥವ್ರು ಭಾಳ ಲೀಡರ್ಗಳು ಇರ್ಬೋದೇನೋ, ಗೊತ್ತಿಲ್ಲ. ಅದರಿಂದ ಕೊಟ್ಟಿಲ್ವೇನೋ ನನಗೆ ಗೊತ್ತಿಲ್ಲ. ಬಟ್ ನನ್ನ ಅನಿಸಿಕೆ, ದೇವ್ರದಿಂದ ನಾವೇನು ಪೋಸ್ಟ್ಗಳನ್ನ ತಗೊಳ್ತಾ ಇದ್ದೀವಿ ಅದು ಜನಗಳ ಶಕ್ತಿ ಮತ್ತು ನನಗೆ ಜನಗಳ ಬೆಂಬಲದಿಂದ ಬರ್ತಾ ಇದೆ. ಬಟ್ ಒಳ್ಳೆ ಪೋಸ್ಟ್ ಅಂತೂ ಸಿಗೋಕ್ಕೆ ಆಗಿಲ್ಲ. ಆಗಲಿ, ಈಗ ಪಟ್ಟಣ ಪಂಚಾಯಿತಿ ಅಂದರೆ ಅದೇನು ಕಡಿಮೆ ಪೋಸ್ಟ್ ಅಲ್ಲ, ಪ್ರಥಮ ಪ್ರಜೆ ನೀವು. ಅದು ಎಲೆಕ್ಟೆಡ್ ಅಲ್ಲ, ಅದು ಯಾರಿಂದ ನೇಮ್ಸೋದಲ್ಲ. ನೇಮ್ಸೋದಾದ್ರೆ ಜಾತಿ ನೋಡ್ತಿದ್ರೇನೋ ಗೊತ್ತಿಲ್ಲ. ಇದ್ರಲ್ಲಿ ನನಗೆ ಎಲೆಕ್ಟೆಡ್ ಬಾಡೀಸ್ ಅಲ್ಲ ಇದು. ಮತ್ತೆ ಯಾವುದೇ ಸರ್ಕಾರಿ ಪ್ರೋಗ್ರಾಮ್ ಪಟ್ಟಣದಲ್ಲಿ ನಡೀತದೆ ಅಂದರೆ ನಾಳೆ ರಾಷ್ಟ್ರಪತಿ ಬಂದರೂ ಕೂಡ ಅಧ್ಯಕ್ಷತೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿರ್ತಾರೆ. ಹಾಗಾಗಿ ಅದೇನು ಕಡಿಮೆ ಪೋಸ್ಟ್ ಏನಲ್ಲ. ನಿಮ್ಮ ಒಂದು 6-7 ಕ್ಲಾಸಲ್ಲಿ ಅಥವಾ SLC ಒಳಗಡೆ ಮನೆಯಲ್ಲೆಲ್ಲ ಅವಾಗ ದುಡ್ಡು ಕೊಡ್ತಿರ್ಲಿಲ್ಲ. ನೀವು ಪಟ್ಟಣದಲ್ಲಾದ್ರೆ ಪರವಾಗಿರಲಿಲ್ಲ, ಸ್ವಲ್ಪ ಹಳ್ಳಿಗಳ ನೀವು ಏನಾದರೂ ಖರ್ಚಿಗೆ ಸಣ್ಣದು ಕಡಲೆ ಮಿಠಾಯಿ ತಿನ್ನೋಕ್ಕಾಗಲಿ, ಇನ್ನೊಂದು ಜ್ಯೂಸ್ ಕುಡಿಯೋಕೆ, ಸೋಡಾ ಕುಡಿಯೋದು ಜಾಸ್ತಿ ಆಗ ಅಂಥ ಸಂದರ್ಭದಲ್ಲಿ ನೀವೇನಾದ್ರು ವೈಯಕ್ತಿಕ ವ್ಯಾಪಾರ ಮಾಡಿದ್ದಿದೆಯಾ? ನಾನು ನೀವು ಹೇಳಂಗೆ ಸೋಡಾ ಕುಡಿಯೋದು, ಕಂಬರ್ ಕಟ್ ತಿನ್ನೋದು, ಐಸ್ ಕ್ಯಾಂಡಿ ತಿನ್ನೋದು, 5 ಪೈಸೆ ಐಸ್ ಕ್ಯಾಂಡಿ ತಿನ್ನೋದು ಎಲ್ಲ ಇತ್ತು ಆಗ. ಕಂಬರ್ ಕಟ್ ತಿನ್ನೋದು, ಆಲ್ಕೋವಾ ಅಂತ 25 ಪೈಸೆ ತರ್ತಿದ್ದು. ನನಗೆ ಸತ್ಯವಾಗಿ ಹೇಳ್ಬೇಕಾದ್ರೆ ಒಬ್ಬ ಸ್ನೇಹಿತನ ನೆನ್ಸ್ಕೊಂಬೇಕಾಗತ್ತೆ, ಕುಂದೂರು ರವಿ ಅಂತ ಹೇಳಿ. ಅವನು ಅವಾಗ ನಮ್ಮಲ್ಲಿ ಶ್ರೀಮಂತ. ಅವನು 25, ಇವತ್ತು ಅವನ್ನ ಕಂಬರ್ ಕಟ್ ಫ್ರೆಂಡು ಅಂತ ಕರೀತಾರೆ. ಇವತ್ತು ಪಾಪ ರಾಜಕಾರಣಕ್ಕೂ ನಮ್ಗೆ ಅದಕ್ಕೇನು ಸಂಬಂಧ ಇಲ್ಲ. ಅವನು ಅವಾಗ ನಮ್ಗೆ 25 ಪೈಸೆದ್ದು ಕಂಬರ್ ಕಟ್ ಆಗಲಿ, 25 ಪೈಸೆ ಹಾಲ್ಕೋ ಆಗಲಿ, ಒಂದು 5 ಪೈಸೆಗೆ ಒಂದು ಐಸ್ ಕ್ಯಾಂಡಿ ಕೊಡ್ಸೋನು. ಅದ್ರ ಜೊತೆಗೆ ನಾನೇನು ಮಾಡ್ತಿದ್ದೆ ಅಂದರೆ, ನಮಗೆ ನಮ್ಮಪ್ಪ ಬೆಳೆದಂಥ ಮೂಲಂಗಿ ಆಗಿರ್ಬೋದು, ನಮ್ಮಪ್ಪ ಬೆಳೆದಂಥ ತೋಟದ ಬಾಳೆಹಣ್ಣು ಇರ್ಬೋದು. ಆಗೇನು ಮಾಡ್ತಿದ್ದು, ನಮ್ಮ ಮನೇಲಿ ಒಂದು ದಿವಸ ವ್ಯಾಪಾರ ಮಾಡ್ಕೊಂಬಂದ್ರೆ 25 ಪೈಸೆ ಕೊಡೋರು ನಮ್ಮ ತಾಯಿ. ನಾವು ಚರ್ಚ್ ರೋಡಲ್ಲಿ, ಇದೇ ಚರ್ಚ್ ರೋಡಲ್ಲಿ, ಇವತ್ತು ನನ್ನ ಕಾಲದಲ್ಲೇ ಅದು ಡಬಲ್ ರೋಡ್ ಆಗಿದ್ದು, ನಾನು ಅಧ್ಯಕ್ಷ. ಆ ರೋಡಲ್ಲಿ ನಿಂತ್ಕೊಂಡು, ಆ ರೋಡಲ್ಲಿ ಕೂತ್ಕೊಂಡು ನಾನು ಬಾಳೆಹಣ್ಣು ಮಾರಿದ್ದೀನಿ. ಅದಾದಮೇಲೆ ನಾನು ಇವತ್ತು ದೇವಿರಮ್ಮನ ದೇವಸ್ಥಾನದ ಮುಂದ್ಗಡೆ ಆಗ ಸಂತೆ ಅಲ್ಲಿತ್ತು, ಅಲ್ಲಿ ಮೂಲಂಗಿ ಮಾರಿದ್ವಿ. ಆಮೇಲೆ ಎಂಥದ್ದು ಹಸಿರು ಮೆಣಸಿನ್ಕಾಯಿ ಮಾರಿದ್ವಿ. ಆಗ ನಮ್ಮಲ್ಲಿ ನಮ್ಮ ತಾಯಿ ನಮ್ಮ ಅಪ್ಪ ನಾಕಾಣೆ ಕೊಡೋರು ಅಂತ. ಭಾಳ ಶ್ರೀಮಂತ ಕುಟುಂಬ ಏನಲ್ಲ, ಅಜ್ಜನ ಕಾಲದಲ್ಲಿ ಶ್ರೀಮಂತ ಕುಟುಂಬ. ಕೊಡೋಂಥ 4 ಆಣೆ ದೊಡ್ಡ ದುಡ್ಡು. ಆಗ ನೀವು ಹೇಳಂಗೆ ಆ 4 ಆಣೆಯಲ್ಲಿ ಬೇಕಾದಷ್ಟು ಒಂದು ವಾರ 10 ದಿವಸ ಕಾಲ ಕಳಿಬೋದಿತ್ತು. ಆ ಥರದ್ದು ಕಷ್ಟದ ಜೀವನ ನಡೆಸಿದ್ದೀವಿ. ಇವತ್ತು ಒಂದು ಪಟ್ಟಣದ ಅಭಿವೃದ್ಧಿ ಅಂದರೆ ಒಂದು ಥಿಯೇಟ್ರ್ ಅಂತ ಹೇಳೋರು. ನಿಮ್ಗೀಗ ಒಂದು 50 ವರ್ಷದ ಅನುಭವ ಇದೆ ಮೂಡಿಗೆರೆನ. ನೀವು 50 ವರ್ಷದಿಂದ ಭಾಳ ಕಟ್ ಆ್ಯಂಡ್ ಕ್ಲಿಯರ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲ, ಕಲರ್ ಆಗಿ ನೋಡಿರಿ ಮೂಡಿಗೆರೆನ. ಈಗ ನೀವು 50 ವರ್ಷದ ಹಿಂದೆ ಇದ್ದ ಮೂಡಿಗೆರೆಗೂ ಇವತ್ತಿನ ಮೂಡಿಗೆರೆಗೂ ಏನೋ ವ್ಯತ್ಯಾಸ ಆಗಿದೆಯಾ ಸರ್? ಬದಲಾವಣೆ ಆಗಿದೆಯಾ? ಯಾಕೆಂದರೆ ರಾಜ್ಯ ರಾಷ್ಟ್ರ ರಾಜಕಾರಣಿಗಳೆಲ್ಲ ಮೂಡಿಗೆರೆಯವರೇ.
ಈಗ ಏನಾದರೂ ನಮ್ಮ ಮೂಡಿಗೆರೆ ಅನ್ನೋದು ಒಂದಷ್ಟು ಏನಾದ್ರು ಬದಲಾವಣೆ ಆಗಿದೆಯಾ ಸರ್? ಬದಲಾವಣೆ ಅಂತ ಸ್ವಲ್ಪ ಮಟ್ಟಿಗೆ ಆಗಿದೆ. ಬಟ್ ನಾವ್ ಏನ್ ಮಾಡಕ್ಕಾಗತ್ತೆ ಅಂದ್ರೆ ಮೂಡಿಯಲ್ಲಿ ಇರೋದೇ ಒಂದ್ 2-3 ರೋಡು. ನಿಮಗೆ ಸುತ್ತಮುತ್ತ ಕಾಫಿ ತೋಟ ಮತ್ತೆ ಗದ್ದೆಗಳು ಇರೋದ್ರಿಂದ ಇಲ್ಲಿ ಬದಲಾವಣೆ ಆಗಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಇಲ್ಲಿ ವ್ಯಾಪಾರನೂ ಅಷ್ಟೇ, ಇಲ್ಲಿ ಜನ ವ್ಯಾಪಾರ ಇಲ್ಲಿ ಏನು ವ್ಯಾಪಾರ ಮಾಡಲ್ಲ, ಎಲ್ಲ ಬೆಂಗಳೂರು, ಚಿಕ್ಕಮಗಳೂರು, ಮಂಗಳೂರು ಹೋಗೋಂಥ ಜನ ಇದ್ದಾರೆ. 3-4 ರೋಡಲ್ಲಿ ಇರೋದ್ರಲ್ಲಿ ಮಾಡಕ್ ಹೋಗ್ತಾ ಇದೀವಿ. ಆದ್ರೆ ಕೆಲವು ವಿಚಾರದಲ್ಲಿ ಬೇರೆ ಬೇರೆ ರಾಜಕೀಯಗಳು ಬರುತ್ತೆ. ಉದಾಹರಣೆಗೆ ಮೂಡಿಗೆರೆ ಅಗಲೀಕರಣ ಮಾಡೋಣ ಅಂತ ಹೇಳಿ, ಟೌನ್ ಅಗಲೀಕರಣ ಮಾಡಕ್ಕೆ ಅಂತ ಹೇಳಿ ನಾನು 2001-2ರಲ್ಲಿ ಅಧ್ಯಕ್ಷ ಆಗಿದ್ದಾಗ ಟೌನ್ ಆಗ ಒಂದು 4-5 ಅಡಿ ಅಗಲ ಮಾಡಿದ್ರು. ಆಗ ಮೋಟಮ್ಮ ಅವ್ರ ಕಾಲದಲ್ಲಿ 25 ಲಕ್ಷ ರೂಪಾಯಿ ದುಡ್ಡು, ಆಗ ದೊಡ್ಡ ದುಡ್ಡು. ಮೋಟಮ್ಮ 25 ಲಕ್ಷ ರೂಪಾಯಿ ದುಡ್ಡು ಕೊಟ್ಟರು. 25 ಲಕ್ಷ ರೂಪಾಯಿ ಗಾಯತ್ರಿ ಶಾಂತೇಗೌಡರು ಕಾಂಟ್ರಾಕ್ಟರ್ ಆಗ ರೋಡ್ ಮಾಡಿದ್ರು. ಆಗ 3 ಅಡಿ 4 ಅಡಿ ರೋಡ್ ಅಗಲ ಮಾಡಿದ್ವು. ಆಗ ಅಗಲ ಮಾಡಿದ್ ಬಿಟ್ರೆ, ಮೊನ್ನೆ ನಾವು ಧರ್ಮಪಾಲ್ ಅಧ್ಯಕ್ಷ ಆಗಿದ್ದಾಗ ಪಾಪ ಅಗಲ ಮಾಡಕ್ ಹೋದ್ರು. ಆದ್ರೆ ಅದರಲ್ಲಿ ರಾಜಕಾರಣಿಗಳು ಮತ್ತು ವರ್ತಕರು ಇಬ್ರು ಸೇರಿ ಅದನ್ನ ಅಗಲ ಮಾಡಕ್ ಬಿಡ್ಲಿಲ್ಲ. ಹಂಗಾಗಿ ರೋಡ್ಗಳಾಗ್ಲಾಗ್ಲಿ ಊರನ್ನ ಒಳ್ಳೇದಾಗಕ್ಕಂತೂ ಆಗ್ತಾ ಇಲ್ಲ. ಈಗ ನಾವೇ ಸಣ್ಣದಾಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಮೇಗ್ಲಪೇಟೆ ಅಂತ ಒಂದು ಸಣ್ಣ ಏರಿಯಾ, ಇವತ್ತು ಆ ಏರಿಯಾ ಇಂಪ್ರೂವ್ ಆಗೋಷ್ಟು ಬೇರೆ ಏರಿಯಾಗಳು ಇಂಪ್ರೂವ್ ಆಗ್ತಿಲ್ಲ. ಬೇರೆ ಊರುಗಳಲ್ಲಿ 4 ಥಿಯೇಟರ್ ಬರ್ತದೆ, ಮಲ್ಟಿಪ್ಲೆಕ್ಸ್ ಬರುತ್ತೆ, ದೊಡ್ಡ ದೊಡ್ಡ ಲಾಡ್ಜ್ ಬರುತ್ತೆ, ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳು ಬರುತ್ತೆ. ಮೂಡಿಗೆರೆ ಆ ಥರ ಯಾರು ಇನ್ವೆಸ್ಟ್ಮೆಂಟ್ಗಳು ಇಲ್ಲ. ಹಾಗಾಗಿ ಮೂಡಿಗೆರೆ ಬೆಳೀತಾ ಇಲ್ಲ. ಆದರೆ ಒಂದು ಹೇಳಬೇಕು ಅಂದರೆ, ಇವತ್ತು ನೆನೆಸ್ಕೊಬೇಕು ಮೋಟಮ್ಮನ್ನ. ರಾಜಕಾರಣದಲ್ಲಿ ನಾವು ಅವ್ರನ್ನ ದ್ವೇಷನೂ ಮಾಡಿದ್ದೀವಿ, ಅವ್ರ ಪರವಾಗೂ ಹೋರಾಟ ಮಾಡಿದ್ವಿ. ಆದರೆ ಮೂಡಿಗೆರೆ ಪಟ್ಟಣ ಜನ ಇವತ್ತೇನೋ ನೀರು ಕುಡಿತಾ ಇದ್ದೀವಿ. ಮೂಡಿಗೆರೆಗೆ ಅಗ್ರಿಕಲ್ಚರ್ ಕಾಲೇಜ್ ಬಂದಿದೆ, ಹಾರ್ಟಿಕಲ್ಚರ್ ಕಾಲೇಜ್ ಬಂದಿದೆ. ಮೂಡಿಗೆರೆ ಡೆವಲಪ್ಮೆಂಟ್ ಆಗಿದೆ ಅಂದರೆ ಅವ್ರ ಕಾಲದಲ್ಲಿ ಮಾತ್ರ. ಇವತ್ತು ಬಂಗಾರಪ್ಪ ಅವರು CM ಆಗಿದ್ದಾಗ ಅವರೊಂದು ಗುದ್ಲಿ ಪೂಜೆ ಮಾಡೋರು. ಆಗಲೂ ನಾನು ಮುನ್ಸಿಪಲ್ ಪ್ರೆಸಿಡೆಂಟು. 1994-95 ನಾನು ಮುನ್ಸಿಪಲ್ ಪ್ರೆಸಿಡೆಂಟು. ಅಂದರೆ ಆಗ ಮಧ್ಯಕಾಲಕ್ಕೆ ಮಂಡಳಿ ಬಂದಿದ್ದು. ಆಗ ಶುರುವಾಗಿದ್ದ 12 ಕೋಟಿ ರೂಪಾಯಿ ನೀರಿಂದು 2001-2ರಲ್ಲಿ ಮೋಟಮ್ಮರು ಮಂತ್ರಿ ಆದಾಗ ಮತ್ತೆ ನಿಮ್ಗೆ ಆ ದುಡ್ಡು ಸ್ಯಾಂಕ್ಷನ್ ಆಗಿತ್ತು. ಆಗ ನಿಮ್ಮ ಏನು ಕಿತ್ಲೆಗಂಡಿ ಅಂತ ಹೇಳಿ ನಿಮ್ಮ ಬರ್ತದೆ, ಅಲ್ಲಿಂದ ಇವತ್ತು ಮೂಡಿಗೆರೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿದೆ. ಅದು ಮೋಟಮ್ಮವ್ರ ಕಾಲದಲ್ಲಿ ಆಗಿದೆ. ಇವತ್ತು ಮೂಡಿಗೆರೆ ಟೌನಿನ ಜನ ಆಗ್ಬೋದು ಅಥವಾ 12 ಹಳ್ಳಿಗಳು, ಮೂಡಿಗೆರೆ ಒಂದೇ ಅಲ್ಲ 12 ಹಳ್ಳಿಗಳಿಂದ ನೀರು ಕುಡಿತಾ ಇದ್ದಾರೆ ಮೋಟಮ್ಮನ ದಸೆಯಿಂದ, ಮೋಟಮ್ಮನ ಕಾಲದಿಂದ. ಆಗ ನಾನು ಮುನ್ಸಿಪಲ್ ಪ್ರೆಸಿಡೆಂಟ್ ಅಂದರೆ ಆವಾಗ ಪಟ್ಟಣ ಪಂಚಾಯತಿ ಅಧ್ಯಕ್ಷ 2002-2003 ಅದಾಗಿದೆ. ಅದರಿಂದ ಈ ಟೈಮಲ್ಲಿ ನೀವು ಯಾಕೆಂದ್ರೆ ಮೂಡಿಗೆರೆ ಡೆವಲಪ್ಮೆಂಟ್ ಆಗಿದೆಯಾ ಬಿಟ್ಟಿದೆಯಾ ಅಂತ ಕೇಳಿದಾಗ ಮೂಡಿಗೆರೆ ಕುಡಿಯೋ ನೀರಿನ ಯೋಜನೆಯನ್ನ ಮಾಡದಂತ ಮೋಟಮ್ಮವ್ರು ನೆನೆಸ್ಕೊಬೇಕಾಗ್ತದೆ. ಈಗ ಒಂದು ಚಿತ್ರಮಂದಿರಕ್ಕೆ ಹೋದ್ರೆ ನೀವೇನಾದ್ರು ಅವತ್ತು ದುಡ್ಡಿಲ್ದೇನೆ ಹೋಗಿದ್ದು, ಕಮ್ಮಿ ದುಡ್ಡಲ್ಲಿ ಹೋಗಿದ್ದು, ನೆಲದಲ್ಲಿ ಕೂತಿದ್ದು, ಟೆಂಟಲ್ಲಿ ಕೂತಿದ್ದು, ಆಮೇಲೆ ಚಿತ್ರಮಂದಿರ ಆಗಿದ್ದು, ಒಂದಷ್ಟು ವರ್ಷ ಮೆರೆದಿದ್ದು ಚಿತ್ರಮಂದಿರ, ಆಮೇಲೆ ಈಗ ಬಾಗಿಲು ಹಾಕಿರೋದು. ಇದ್ರ ಬಗ್ಗೆ ಚಿತ್ರಮಂದಿರದ ಬಗ್ಗೆ ಏನು ಅನುಭವ ಹೇಳ್ಬೋದು ಸರ್? ನೀವು ಹೇಳ್ದಂಗೆ ನೆಲ ಅನ್ನೋದು ಮುಂಚೆ ಚೇರು, ಬೆಂಚು, ನೆಲ ಅಂತ 3 ಸೀಟ್ ಇರೋದು. ಯಾಕೆ ನೆಲ, ಚೇರು, ಬೆಂಚು ಅಂತ. ಆಗ ನೆಲಕ್ಕೆ 4 ಆಣೆ, ಬೆಂಚಿಗೆ 50 ಪೈಸಾ, ಚೇರಿಗೆ 1 ರೂಪಾಯಿ ಇತ್ತು. ನಮಗೆ 100% ನೆನಪಿದೆ. ನಾವು ಪಿಕ್ಚರ್ ಟೆಂಟ್ಗಳು ಆಗ ವೆಂಕಟೇಶ್ವರ ಟೆಂಟ್ ಅಂತಿತ್ತು. ವೆಂಕಟೇಶ್ವರ ಟೆಂಟ್ ಇವತ್ತೇನು ಕಾಲೇಜಿನ ಗ್ರೌಂಡ್ ಇದೆ ಅಲ್ಲಿತ್ತು. ಯಾರಿಗಾರು ನಿಮ್ಗೆ ಸಣ್ಣ ಮಕ್ಕಳಲ್ಲಿ ನಿಮ್ಗೆ ಗೊತ್ತಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ಆಗಿತ್ತು. ಅದು ಬಿಟ್ರೆ ನಮ್ಮ ಮೇಗಲಪೇಟೆಯಲ್ಲಿ ಇತ್ತು ಅದೇ ವೆಂಕಟೇಶ್ವರ ಟೆಂಟ್. ಅವ 2ಕ್ಕೂ ನಾವು ಸತ್ಯವಾಗ್ಲೂ ನೆಲದಲ್ಲಿ ಕೂತಿದ್ದೀವಿ. ಬೆಂಚಲ್ಲಿ ನಮ್ಮ ಅಪ್ಪ ಅಮ್ಮ ಬಂದಾಗ ಮಾತ್ರ ಬೆಂಚ್ ಅದನ್ನೆಲ್ಲ ಚೇರಲ್ಲಿ ಕೂತಿದ್ವಿ, ಬಾಕಿ ಟೈಮಲ್ಲಿ ನೆಲದಲ್ಲೇ ಕೂತಿದ್ವಿ. ಅದಾದ್ಮೇಲೆ ಸಂದೇಶ್ ಥಿಯೇಟ್ರ್ ಅಂತ ಬಂತು. ಸಂದೇಶ್ ಥಿಯೇಟ್ರ್ ಬಂದ ಮೇಲೆ ಆ ನೆಲ ಅನ್ನೋದಿಲ್ಲ, ನೆಲ ಅನ್ನೋದು ಹೋಯ್ತು. ನೆಲದಲ್ಲಿ ಕೂತಿದ್ದಂತೂ ನಿಜ. ಆನಂತರ ಮೂಡಿಗೆರೆನಲ್ಲಿ ಸ್ಟಾರ್ಟಿಂಗ್ ಸಂತೆ ಎಲ್ಲಿ ನಡೀತಾ ಇತ್ತು ಸರ್ ನಿಮಗೆ ಗೊತ್ತಿರೋ ಹಾಗೆ? ಮೂಡಿಗೆರೆ ಸಂತೆ ನಡೀತಾರೆ. ನಾನು ಅವಾಗಲೇ ನಿಮ್ಗೆ ಹೇಳಿದೆ, ದೇವಿರಮ್ಮನ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂತ ಏನಿದೆ, ಅವಾಗಲೇ ಸಂತೆ ಅದು ಅಲ್ಲಿ ಇದ್ದಿದ್ದು. ಸಂತೆ ಅಲ್ಲಿಂದ ಶಿಫ್ಟ್ ಆಗಿದ್ದು ನಮ್ಮ ಹೆಸ್ಕಲ್, ನಮ್ಮ ಇದೇನಿದೆ ಕಾಲೇಜ್, ಡಿಗ್ರಿ ಕಾಲೇಜ್ ಹತ್ರ ಶಿಫ್ಟ್ ಆಯ್ತು. ಸುಮಾರು 4 ಎಕರೆ ಅಷ್ಟು ಜಾಗ ಮುನ್ಸಿಪಾಲಿಟಿಯವರು ಒಂದು ಇದು ಮಾಡ್ಕೊಂಡು ಅಲ್ಲಿ ಅಕ್ವಿಷನ್ ಮಾಡ್ಕೊಂಡು ಅಲ್ಲಿ ಸಂತೆ ಶಿಫ್ಟ್ ಆಯ್ತು. ಈಗ ಹಿಂದೆ ಕಾಫಿ ಬೆಳೀತಾ ಇತ್ತು ಕಡಿಮೆ, ಆದರೆ ಏಲಕ್ಕಿಯ ಒಂದು ವ್ಯಾಪಾರ ಭಾಳ ಜೋರಾಗಿ ನಡೀತಾ ಇತ್ತು ಮೂಡಿಗೆರೆನಲ್ಲಿ. ಆ ಒಂದು ಏಲಕ್ಕಿ ವ್ಯಾಪಾರ ಮಾಡ್ತಾ ಇದ್ದಾಗ ಇದಕ್ಕೊಂದು ವಿಜ್ಞಾನ ಕೇಂದ್ರ ಬೇಕು, ಕೃಷಿದು ಬಗ್ಗೆ, ಏಲಕ್ಕಿ ಬಗ್ಗೆ ವಿಜ್ಞಾನ ಕೇಂದ್ರ ಬೇಕು ಅಂತೇಳಿ ಮಾಕನಹಳ್ಳಿ ದೊಡ್ಡಪ್ಪಗೌಡರು ಅವತ್ತಿನ ಮುಖ್ಯಮಂತ್ರಿ ಹತ್ರನೋ ಏನೋ ಮಾತಾಡ್ತಾ ಇದ್ದಾಗ, ಆಗ ನಿಮಗೆ ಕೊಡಬೇಕಾದ ಜಾಗ ಹ್ಯಾಂಡ್ ಪೋಸ್ಟ್ನಲ್ಲಿ ಏನಿದೆ RRS and KVK, ಅದು ಕೇಶವಮೂರ್ತಿಯವ್ರದ್ದು ಜಾಗ ಅದು ಅಂತೇಳಿ ಆ ಜಾಗವನ್ನು ಸರ್ಕಾರಕ್ಕೆ ಅವತ್ತು ಕೊಟ್ರಂತೆ. ಹೌದಾ ಸರ್? ಅದು ಹೌದೌದು. ಈಗ ನೀವು ಏಲಕ್ಕಿಗೆ ಸಂಶೋಧನಾ ಕಾರ್ಡಮಮ್ ರಿಸರ್ಚ್ ಸ್ಟೇಷನ್ ಅಂತ ಏನು ಕರಿತೀರಾ, ಆಗ RRS ಅಲ್ಲಿ ಏನಿದೆ ಅದು ಆ ಜಾಗದಲ್ಲಿ ಸುಮಾರು
ನಮ್ಮ ತಂದೆ ಅಂದರೆ ನಮ್ಮ ವಂಶಕ್ಕೆ ಸೇರಿದಂಥದ್ದು, ಅಂದರೆ ನಮ್ಮ ಫ್ಯಾಮಿಲಿಗೆ ಸೇರಿದಂಥ ಜಾಗ ದೊಡ್ಡಪ್ಪ ಕೊಟ್ಟರು. ಆಗೇನು ಹೇಳಿದ್ರು, ನೋಡಿ ಇವೆಲ್ಲ ನಿಮಗೆ ನೀವೆಲ್ಲ ಸ್ವಲ್ಪ ಜಾಗಗಳು ಕೊಟ್ಟರೆ ಕಾರ್ಡನ್ ರಿಜಿಸ್ಟ್ರೇಷನ್ ಅಂತ ಬರ್ತದೆ. ಮೂಡಿಗೆರೆ ಜನಗಳಿಗೆ ಆಗ ಕಾಫಿಗಿಂತ ಮೇಯ್ನ್ ಏಲಕ್ಕಿಯಲ್ಲೇ ಇದ್ದಿದ್ದು. ಆಗ ನೀವು ನಂಬ್ತಿರೋ ಬಿಡ್ತಿರೋ, ಮೂಡಿಗೆರೆಯಲ್ಲಿ ಒಂದು ವ್ಯಾಪಾರಸ್ಥರು ಅಂತ ಇದ್ದಿದ್ದವರು, ಒಂದು ಮೂಡಿಗೆರೆಯಲ್ಲಿ ಏನು ಕಾಕಗಳು ಅಂತ ಏನು ಬೇರಿಗಳು ಅಂತ ಇದ್ದಾರೆ, ಅವರೆಲ್ಲ ಏಲಕ್ಕಿ ವ್ಯಾಪಾರಕ್ಕೆ ಬಂದವರು. ಅದು ಬಿಟ್ಟರೆ ಮರದ ವ್ಯಾಪಾರಕ್ಕೆ ಬಂದವರು. ಈಗ ಕಣ್ಚೂರು ಮೋಣು ಅಂತ ಏನು ಇವತ್ತು ಬಿಗ್ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ, ಅವರು ಮರದ ವ್ಯಾಪಾರಕ್ಕೆ ಬಂದರು. ಬೇಕಾದ ಜನ ಏಲಕ್ಕಿ ವ್ಯಾಪಾರಕ್ಕೆ ಬಂದರು. ಹಾಗಾಗಿ ಆ ಕಾರ್ಡಮಮ್ ರಿಜಿಸ್ಟ್ರೇಷನ್ನು ಇಲ್ಲಿಗೆ ಬೇರೆ ಕಡೆ ಹೋಗ್ಬಿಡುತ್ತೆ, ಇಲ್ಲಿ ಬೇಕು ಇರಬೇಕು ಅಂದಾಗ ನಮ್ಮ ತಂದೆಯವ್ರ ಹತ್ರ ದೊಡ್ಡಪ್ಪ ಕೊಟ್ರು, ಸುಮಾರು ಜನ, ಕೆಲವು ಜನ ಎಲ್ಲ ಡಿ ಎಸ್ ಕೃಷ್ಣಪ್ಪ ಕೊಟ್ರು, ಎಲ್ಲರೂ ಕೂತ್ಕೊಂಡು ಹಾಗೆ ನಮ್ಮ ದೊಡ್ಡಪ್ಪ ಕೊಟ್ರು ಬುಕ್ಕಲ್ಲೇನೋ ಬರೆದಿದ್ದಾರೆ ಅಂತ ಕೇಳಿದ್ದೀನಿ ನಾನು. ಆಗ ಅವ್ರು ಕೇಳಿದಾಗ ನಮ್ಮ ತಂದೆಯವರು ಆ ಜಾಗ ಕೊಡೋಣ ಅಂಥೇಳಿ ಸರ್ಕಾರಕ್ಕೆ ವಹಿಸ್ಕೊಟ್ರು ಅಂತೇಳಿ ಹೇಳ್ತಾರೆ. ಅದಕ್ಕೊಂದೇನೋ ಒಂದು ತಾಮ್ರದ ಪತ್ರನ ಏನೋ ನಮ್ಮ ಅಪ್ಪನಿಗೆ ಕೊಟ್ಟಿಯಾರಂತೆ, ಬಟ್ ಅದು ಎಲ್ಲಿದೆಯೋ ಗೊತ್ತಿಲ್ಲ. ಬಟ್ ಬಂಗಾರಪ್ಪವ್ರು ಬಂದಾಗ ಒಂದು ಸನ್ಮಾನ ಮಾಡಿದ್ದು ನಮ್ಮ ಕಣ್ಣಾರೆ ನೋಡಿದ್ದೀನಿ. ಯಾಕೆಂದ್ರೆ ನಾನು ಮುನ್ಸಿಪಲ್ ಮಧ್ಯಕಾಲಿಕ ಮಂಡಲ ಪಂಚಾಯತ್ ಅಧ್ಯಕ್ಷ ಆಗಿದ್ದೆ. ಬಂಗಾರಪ್ಪವ್ರು ಒಂದು ಹೂನಾರ ಹಾಕಿ ನೀವು ಆ ಜಾಗ ಕೊಟ್ಟಿದ್ದೀರಾ ಅಂತೇಳಿ ಒಂದು ಸನ್ಮಾನ ಮಾಡಿದ್ದು ನೋಡಿದ್ದೀವಿ. ಅಷ್ಟೇ ಬಿಟ್ಟರೆ ಇನ್ನೇನು ಬೇರೆ ಏನು ಸಂಬಂಧ ಏನಿಲ್ಲ. ಇನ್ನು ಮೂಡಿಗೆರೆ ನೀವು ಕಂಡಂಗೆ ಒಂದು ಬೇರೆ ಯಾವುದೇ ರಂಗದಲ್ಲಿ ಕಾಫಿಗೆ ರೇಟ್ ಬಂದ ಮೇಲೆ ಒಂದಷ್ಟು ಬಿಲ್ಡಿಂಗ್ಗಳು ಅದು ಇದು ಆಗಿದೆ. ಬೇರೆ ಬೇರೆ ಹೊರಗಡೆ ಹೋದರು, ದುಬೈಯಲ್ಲಿ ಹೋದರು ಬಂದರು ಕಟ್ಟಿದ್ದಾರೆ. ಇಷ್ಟು ಬಿಟ್ಟರೆ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಗೆ ಇರಬೇಕಾದಂಥ, ಮೊದಲನೇದಾಗಿ ನೀವು ಹೇಳಿದ್ರಿ ರಸ್ತೆ, ಅವತ್ತು ಒಂದು ಕಾರ್ ಇದ್ದರೆ ಇವತ್ತು 1000 ಕಾರ್ ಇದ್ದಾವೆ. ರೋಡ್ ಅದೇನೆ ಚೂರು ಅಗಲ ಆಗಿರ್ಬೋದು, ಆದರೆ ಭಾಳ ಕಷ್ಟದ ಕೆಲಸ. ಇವತ್ತಿನವರೆಗೆ ಗೆದ್ದು ಬಂದಂಥವ್ರಿಗೆ ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರು ಹೇಳ್ತಾ ಇದ್ರು, ನೈತಿಕತೆ ಇಲ್ಲದ ರಾಜಕಾರಣಿಗಳು, ಶಾಪಗ್ರಸ್ತ ಜಿಲ್ಲೆ ನಮ್ಮ ಜಿಲ್ಲೆನೆಯ. ಈಗ ನಾವು ಅಂದ್ಕೊಬೋದು, ಪಕ್ಕದಲ್ಲಿ ಮಂಗಳೂರು ನೋಡಿ, ಉಡುಪಿ ನೋಡಿ, ದಾವಣಗೆರೆ ನೋಡಿ, ಹಾಸನ ನೋಡಿ, ಎಷ್ಟು ಇಂಪ್ರೂವ್ ಆಗಿದ್ದಾವೆ ಎಲ್ಲ ಜಿಲ್ಲೆಗಳು. ಆದರೆ ನಮ್ಮ ಜಿಲ್ಲೆ ಇಂಪ್ರೂವ್ ಆಗಲ್ಲ ಯಾಕೆ ಸರ್? ಅದು ಒಂದು ರಾಜಕಾರಣಿಗಳಿಗೆ ಹೇಳೋಕ್ಕಿಂತನೂ ನಮ್ಮ ಜನಗಳಿಗೂ ಯೋಚನೆ ಬೇಕು. ನಾನು ಮೊದಲೇ ನಿಮ್ಗೆ ಏನು ಹೇಳಿದೆ, ಇವತ್ತು ಮೂಡಿಗೆರೆ ಟೌನ್ ಅಗಲೀಕರಣ ಮಾಡೋಕ್ಕಾದ್ರೆ, ಇವತ್ತು ಉದಾಹರಣೆ ಹೇಳ್ಬಿಡ್ತೀನಿ ಕೇಳಿ. ಮೂಡಿಗೆರೆ ಟೌನ್ ಅಗಲೀಕರಣ ಆದರೆ ಮೂಡಿಗೆರೆ ಏನು ವ್ಯಾಪಾರಸ್ಥರು ಅವರಿಗೆ ಲಾಭ ಆಗೋದು. ಯಾಕೆ ನಾನು ಹೇಳ್ತೀನಿ ಅಂದರೆ, ಒಂದು ಕಾರ್ ಬಂದು ಅವ್ರ ಅಂಗಡಿ ಮುಂದೆ ನಿಂತರೆ ಆಗ ಅವ್ರಿಗೇನಾಗುತ್ತೆ, ಒಂದು ವ್ಯಾಪಾರ ಬಂದವ್ರು ಇಂಟ್ರೆಸ್ಟ್ ತಗೊಂಡು ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಈಗ ಮೂಡಿಗೆರೆ ಒಳಗಡೆನೆ ಟೌನ್ ಒಳಗಡೆ KM ರೋಡಲ್ಲೇ ಹೈವೇ ಹೋದರೆ ಸುಮಾರು ಜಾಗ ಹೋಗುತ್ತೆ, ವ್ಯಾಪಾರಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಒಂದು ಬೈಪಾಸ್ ಮಾಡ್ತಾರೆ ಮೂಡಿಗೆರೆಯಲ್ಲಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಬೈಪಾಸ್ ಆಗುತ್ತೆ ಸರ್? ಅದು ಹಿಂದೆ ಬೈಪಾಸಿಗೆ ಸರ್ವೆ ಆಗಿರೋದೆಲ್ಲ ನಿಜ. ಸರ್ವೆ ಕೊಲ್ಲಿಬೈಲಿಂದ ಬೈಪಾಸ್ ಆಗಿ ಅದು ನಮ್ಮ ಹೊಳೆ ಪಕ್ಕ ಹೋಗಿ ಸರ್ವೆ ಆಗಿ ಒಂದು 5-6 ವರ್ಷ ಹಿಂದೆ ಸರ್ವೆ ಆಗಿ ಕಲ್ಲನ್ನೆಲ್ಲ ನೆಟ್ಟಿದ್ದಾರೆ. ಆಮೇಲೆ ಹ್ಯಾಂಡ್ ಪೋಸ್ಟಿಗೆ ಹೋಗ್ತದೆ. ಮತ್ತು ಶಿಶಿಲ ಮತ್ತು ಯಾವುದೋ ಒಂದು ಜಾಗದಲ್ಲಿ ಅದು ರೋಡು ಧರ್ಮಸ್ಥಳಕ್ಕೆ ಹೋಗುತ್ತೆ ಅಂತ ಒಂದು ಕೇಳಿದ್ದು, ಬಟ್ ಸರ್ವೆ ಆಗಿತ್ತು, ಹೌದು. ಬಟ್ ಈಗ ಅದನ್ನು ಯಾರೋ ಇಟ್ಸ್ ಮೀನ್ಸ್ ಇವರು ಏನೋ ಪರಿಸರವಾದಿಗಳೇನೋ ಸ್ಟೇ ತಂದರು ಅಂತ ಹೇಳಿ ಆ ಬೈಪಾಸ್ ಆಗ್ತಾ ಇಲ್ಲ. ಅದರಿಂದ KM ರಸ್ತೆನೇ ಈಗ ಅಗಲೀಕರಣ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಈಗ ಅಳತೆ ಆಗ್ತಾ ಇದೆ, ಅದು ಭಾಳ ಮುಂದುವರಿಯುತ್ತೆ. ಅದಕ್ಕೆ ಟೆಂಡರ್ ಆಗಿದೆ. ಈಗಾಗಲೇ ನಾವು ಅದರ ಬಗ್ಗೆ MLA ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ನೆಲ್ಲ ಕರೆಸಿ ಮಾತಾಡಿದರು. ಲಾಸ್ಟ್ ವೀಕ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲ ಹೇಳೋ ಪ್ರಕಾರ ಜನವರಿ ಫೆಬ್ರವರಿ ರೋಡ್ ಅಗಲೀಕರಣ ಶುರು ಆಗುತ್ತೆ ಅಂತ ಹೇಳ್ತಾರೆ. ಈಗ ಪಟ್ಟಣದಲ್ಲೇ ಹೈವೇ ಹೋದರೆ KM ರಸ್ತೆನಲ್ಲೇ ಏನು ಭಾಳ ತೊಂದರೆ ಆಗುತ್ತೆ ಸರ್? ಬಟ್ ಇವತ್ತಿಗೆ ಇದು ತೊಂದರೆ ಆಗಲ್ಲ. ಕೆಲವು ಮನೆಗಂತೂ ತೊಂದರೆ ಆಗ್ತದೆ, ಬಟ್ ಭಾಳ ಹೈಯೆಸ್ಟ್ ಏನು ತೊಂದರೆ ಆಗದಂತ ಕಾಣ್ತಾ ಇಲ್ಲ. ಈಗ ಮೂಡಿಗೆರೆ ಸ್ವಲ್ಪ ಮನೆಗಳಿಗೆ ಆಗ್ತಾ ಇದೆ. ಹೊಡೆದಾಕ್ಬಿಟ್ಟು ಅಂದ್ರೆ ಕಷ್ಟ ಆಗುತ್ತಲ್ಲ, ಅವ್ರಿಗೆ ಆ ಪರಿಹಾರ ಕೊಟ್ಟು ಮಾಡಿದ್ರೆ ಒಳ್ಳೇದು ಅಂತ ನಮ್ಮ ಅನಿಸಿಕೆ. ಈಗ ನಿಮಗೆ ಗೊತ್ತಿರೋಂಗೆ ಏನು SR ರೇಟ್ ಇರುತ್ತೆ, ಆ SR ರೇಟಿಗೆ 1 to 4 8 ಲಕ್ಷ ಇದ್ರೆ 32 ಲಕ್ಷ ಕೊಡ್ತಾರೆ ಕಾಫಿ ತೋಟಕ್ಕೆ ಅಂತಾರೆ. ಹಾಗಾಗಿ ಇಲ್ಲೂ 1 to 4 ಬದುಕ್ತದೆ. ಅಲ್ಲ, 1 to 4 ಅಲ್ಲ. ಮೊನ್ನೆ ನಾನು ತಿಳ್ಕೊಂಡಿರೋ ಪ್ರಕಾರ, ನನ್ನ ಪಕ್ಕ ಗೊತ್ತಿಲ್ಲ, 1 to 3 ಅಂದ್ರೆ ಕೊಡ್ತಾರೆ. ಉದಾಹರಣೆಗೆ ಏನಾದ್ರೆ SR ರೇಟ್ ಅಂತ ಏನು ಗೈಡೆನ್ಸ್ ವ್ಯಾಲಿ ಅಂತ ಇದೆಯಲ್ಲ, ಯಾರು ಒಬ್ರು 5,000ಕ್ಕೋ 6,000ಕ್ಕೋ ರಿಜಿಸ್ಟರ್ ಮಾಡಿದ್ರೆ ಆ 6,000 ರೂಪಾಯಿ ಇಂಟು 3 ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಈಗ. ಬಟ್ ರಿಜಿಸ್ಟ್ರೇಷನ್ ಯಾರು ರೀಸೆಂಟಾಗಿ ಮಾಡಿದ್ದಾರೆ ಅದಕ್ಕಿಂತ 3 ಪಟ್ಟು ಕೊಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಭಾಳ ಲಾಸ್ ಏನಾಗಲ್ಲ. ಆಗ ಲಾಸ್ ಆಗಲ್ಲ ಅಂದಾಗ ಏನಾಗುತ್ತೆ, ಅವನಿಗೆ ಬೇರೆ ಬದ್ಲಿ ಜಾಗ ಸಿಕ್ಕಲ್ಲ. ಬಟ್ 80% ಜನ ಒಪ್ಕೊಂಡಿದ್ದಾರೆ, ಅಂದ್ರೆ ರೋಡ್ ಅಗಲೀಕರಣಕ್ಕೆ ಒಪ್ಕೊಂಡಿದ್ದಾರೆ. ಈಗ ನಾನು ಹೇಳಿದೆ, ಒಂದು ಶಾಪಗ್ರಸ್ತ ಜಿಲ್ಲೆ ಅಂತ ಒಂದು ಮೆಡಿಕಲ್ ಕಾಲೇಜೇ ಈಗ ಕುಂಠಿತ ಈಗ ಆಗ್ತಾ ಇದೆ, ಬೇರೆ ಜಿಲ್ಲೆಗಳಲ್ಲಾಗಿದೆ. ಬಟ್ ದೆಹಲಿನಲ್ಲೇ ಚಿಕ್ಕಮಗಳೂರು ಹೆಸರಿರುತ್ತೆ. ಇಂದಿರಾ ಗಾಂಧಿಯವರೇ ನಿಂತು ಗೆದ್ದು ಪುನರ್ಜನ್ಮ ಪಡೆದಂಥ ಒಂದು ಕ್ಷೇತ್ರ. ಇಂದಿರಾ ಗಾಂಧಿಯವರಿಗೆ ಇವರು ಒಂದು ಚೀಟಿ ಕೊಟ್ಟಿದ್ದರೆ ಎಲ್ಲದನ್ನೂ ಅವತ್ತೇ ಮಾಡಿಕೊಡ್ತಿದ್ರು ಅಂತ ಮಾತು ಇದೆ. ಅದು ಏನೇ ಇರಲಿ, ಈಗಿರುವ MLA ನಾವೇ ಭರವಸೆ ಶಾಸಕಿ ಅಂತ ಹೆಸರು ಕೊಟ್ಟಿದ್ವಿ. ಭರವಸೆ ಇದೆ, ಪರವಾಗಿಲ್ಲ ಅಂತಾರೆ. ಹೆಂಗಿದೆ ಸರ್ ಅವರ ಒಂದು
ಒಂದು ಜನರಲ್ ನಡವಳಿಕೆ ಹೆಂಗಿದೆ ಸರ್? ಈಗ ನೀವೇ ಹೇಳಂಗೆ ಭರವಸೆ ಶಾಸಕಿ ಅಂತ ನೀವು ಹೇಳಿ. ಈಗ ನೀವೇ ಅವ್ರನ್ನ ಜಸ್ಟ್ ಅವ್ರ ಬಗ್ಗೆ ಇದನ್ನ ಹೇಳಬೇಕಾದ್ರೆ ಭರವಸೆ ಶಾಸಕಿ ಅಂತ ಹೇಳಿದಿರ. ಬಟ್ ನನ್ನ ಅನಿಸಿಕೆ ವೆಲ್ ಎಜುಕೇಟೆಡ್. ಈಗ ನಿಂಗೇನು ಎಜುಕೇಟೆಡ್ ಇದ್ದಾರೆ, ಕುಮಾರಸ್ವಾಮಿ ಎಜುಕೇಟೆಡ್ ಇದ್ರು, ಮೋಟಮ್ಮನು ಎಜುಕೇಟೆಡ್ ಇದ್ರು, ಅದರಲ್ಲಿ ತಿಪ್ಪಯ್ಯ ಏನು ಓದಿದ್ರು ಬಿಟ್ಟಿರೋ ನನಗೆ ಗೊತ್ತಿಲ್ಲ. ಇವರೆಲ್ಲ ಡಬಲ್ ಗ್ರಾಜುಯೇಷನ್, ಮೋಟಮ್ಮ ಡಬಲ್ ಗ್ರಾಜುಯೇಷನು, ನಿಂಗಯ್ಯ ಡಬಲ್ ಗ್ರಾಜುಯೇಷನ್, ಎಲ್ಲರೂ ಡಬಲ್ ಗ್ರಾಜುಯೇಷನ್ ಇದ್ದಾರೆ. ಬಟ್ ಈ ಎಮ್ ಎಲ್ ಎಗೆ ಇನ್ನು ಮುಂದೆ 15-20 ವರ್ಷಕ್ಕೆ ಆಗಂತ ಯೋಚನೆಗಳನ್ನ ಅವರ ತಲೆಯಲ್ಲಿ ಇದೆ ಪ್ಲಾನ್. ಯಾರೇ ಒಬ್ಬ ವ್ಯಕ್ತಿ ಒಂದು 15-20 ವರ್ಷಕ್ಕೆ ಪ್ಲಾನ್ ಮಾಡ್ಕೊಬೇಕು. ಇವತ್ತು ಏನೇ ಆಗಲಿ, ಒಂದು ರೋಡ್ ಆಗಲಿ, ಒಂದು ಏನೇನೋ ಒಂದು ಡೆವಲಪ್ಮೆಂಟ್ ಆಗಲಿ, ನಾನು ಒಂದು 15-20 ವರ್ಷ ಮುಂದುವರೆದು ಮಾಡಬೇಕು ಅನ್ನೋ ಒಂದು ಅನಿಸಿಕೆ ಇರಬೇಕು. ನಾನು ಇವತ್ತು ಪರಿಹಾರ ಅಲ್ಲ ಅದು ಆ್ಯಕ್ಚುಲಿ. ಅದನ್ನು ನೀವೇನೇ ಬೇಕಾದ್ರೆ ಆಗ್ಬೋದು. ಇವತ್ತು ರೋಡ್ ಇವತ್ತೇ ಮಾಡೋದಲ್ಲ, ಅದು ಏನೇ ಮಾಡೋಲ್ಲ. ಅವ್ರಿಗೆ ಏನಾಗಿದೆ, ನಮ್ಮ ಎಮ್ ಎಲ್ ಎಗೆ ಒಂದು 15-20 ವರ್ಷದ ಜ್ಞಾನ ಇವತ್ತು ಮುಂದೆ ಏನು ಮಾಡಬೇಕು ಅನ್ನೋದು ಇದೆ. ಮತ್ತು ಎರಡನೇದಾಗಿ ಎಜುಕೇಟೆಡ್ ಆಗಿದ್ದಾರೆ, ತಿಳ್ಕೊಂಡಿದ್ದಾರೆ, ಯಾವ ಥರ ಮಾಡಬೇಕು ಅನ್ನೋದು ಐಡಿಯಾದಲ್ಲಿದ್ದಾರೆ. ಗ್ಯಾರಂಟಿ ಮೂಡಿಯರಿಗೆ ಒಂದು ಒಳ್ಳೆ ಕೆಲಸ ಮಾಡೋಂಥ ಒಂದು ಆಸೆ ಇಟ್ಕೊಂಡು ಮಾಡ್ತಿದ್ದಾರೆ, ಪ್ಲ್ಯಾಂಡಾಗಿ ಮಾಡ್ತಿದ್ದಾರೆ. ರಾಜಕಾರಣಿಗಳು ಅಂದರೆ ಜಿ ಹುಜೂರ್ ಅಂತೇಳಿ ಎಲ್ಲರಿಗೂ ತಲೆ ತೆಗೆಸ್ಕೊಂಡಂತ ಹೋಗೋಂಥ ರಾಜಕಾರಣಿ ಅಲ್ಲ, ಪ್ಲ್ಯಾಂಡ್ ರಾಜಕಾರಣಿ. ಮತ್ತು ಅವರಿಗೆ ದೇವ್ರದಿಂದ ಅವ್ರ ತಾಯಿ ಕಡೆಯಿಂದನೂ ಒಳ್ಳೆ ಲಿಂಕ್ ಇದೆ. ಮತ್ತು ಎಲ್ಲ ಇವತ್ತು ರಾಜ್ಯದಲ್ಲಿ ಮ್ಯಾಕ್ಸಿಮಮ್ ಲಿಂಕ್ ಇಟ್ಕೊಂಡು ಅವರು ಯಾವ ಥರ ಮಾಡಬೇಕು ಅಂತ ಪ್ಲ್ಯಾಂಡಾಗಿ ಮಾಡ್ತಾರೆ ಅನ್ನೋದು ಒಂದು ಗ್ಯಾರಂಟಿ ಇದೆ. ಬಟ್ ಮೂಡಿಗೆರೆ ಜನಗಳಿಗೆ ಗ್ಯಾರಂಟಿ ಒಳ್ಳೇದು ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಓಕೆ ಸರ್, ಮೂಡಿಗೆರೆ ಒಂದು ಇಂಪ್ರೂವ್ಮೆಂಟ್ ಆಗ್ತಾ ಇರೋಂಥ ಒಂದು ತಾಲೂಕು ಅಂತ ಹೇಳಿರಿ. ನಿಮಗೆ ಕಂಡ ಹಾಗೆ ನೀವು ಮುನ್ಸಿಪಲ್ ಪ್ರೆಸಿಡೆಂಟ್ ಆದಾಗ ಪಾರ್ಟಿ ಆಫೀಸಿಗೆ ಹೋಗ್ತಿದ್ರಿ, ಬರ್ತಿದ್ರಿ, ಈ ಥರ ಒಂದು ಟಾಪ್ ಲೆವೆಲ್ ಯಾರನ್ನ ಹತ್ರದಿಂದ ನೋಡಿರಿ ಸರ್? ನೀವು ಹೇಳಂಗೆ 1978 ಇಂದಿರಾ ಗಾಂಧಿ ಎಲೆಕ್ಷನ್ ಇತ್ತು. ಇಂದಿರಾ ಗಾಂಧಿ ಎಲೆಕ್ಷನ್ಲಿ ನಮ್ಮ ಅಪ್ಪನೇ ಕಾಂಗ್ರೆಸ್ಸಿನ ಅಧ್ಯಕ್ಷರು. ಆಗ ನಮ್ಮ ಅಪ್ಪರು ಹೆಚ್ಚಿನ ಅಂಶ ಆಗ ಇಂದಿರಾ ಗಾಂಧಿಯವರು ದಾರದಹಳ್ಳಿಯಲ್ಲಿ ಏನು ಅಶೋಕಣ್ಣನ ಮನೇಲಿ ಉಳಿತಿದ್ರು, ಅದು ಅವರು ಬಿಳಿಗೌಡರು ಅಂತ. ಆಗ ಫೋಟೋ ಇದ್ದಿದ್ದ ಫೋಟೋದಲ್ಲಿ ನಮ್ಮ ಅಪ್ಪನ ಒಂದು 2-3 ಕಡೆ ಇಂದಿರಾ ಗಾಂಧಿಯವ್ರ ಜೊತೆಲಿ ಇದ್ದ ಫೋಟೋದು ಇದೆ. ಮೋಟಮ್ಮವ್ರು ಆಗ್ಬೋದು, ಎಲ್ಲದೂ ಆಗ್ಬೋದು. ಮೋಟಮ್ಮರು ಆಮೇಲೆ ಎಲೆಕ್ಷನ್ ನಿಂತಿದ್ದು ಅಂತ ಕಾಣ್ತದೆ. ಕಾಂಗ್ರೆಸ್ಸಿನ ನಮ್ಮ ಅಪ್ಪನ ಅಧ್ಯಕ್ಷತೆಯಲ್ಲಿದ್ದ ಕಾಂಗ್ರೆಸ್ಸಲ್ಲಿ ಏನೋ ಮನಸ್ಸು ಬೇಜಾರಾಯಿತು, ದಳಕ್ಕೆ ಹೋದೆ. ದಳಕ್ಕೆ ಹೋದಾಗ ನನಗೆ ಭಾಳ ಒಳ್ಳೆ ಸ್ವಾಗತನೇ ಮಾಡಿದ್ರು. ದೇವೇಗೌಡರು ಮನೆಗೆ ಬಂದರು, ಕುಮಾರಸ್ವಾಮಿ ಮನೆಗೆ ಬಂದರು, ರೇವಣ್ಣವ್ರ ಮನೆಗೆ ಬಂದರು. ಅವತ್ತಿನ ಎಲ್ಲ ದಳದ ಲೀಡರು, ಚಲುವರಾಯಸ್ವಾಮಿ, ಜಮೀಲ್ ಅಹಮದ್, ಇವತ್ತೇನು ಕಾಂಗ್ರೆಸ್ಸಿನ ಲೀಡರ್ ಇದ್ದಾರೆ ಅವರೆಲ್ಲರೂ ಅವಾಗ ದಳದಲ್ಲಿದ್ದರು. ಬಾಲಕೃಷ್ಣನ್ ಅಂತ ಎಲ್ಲರೂ ದಳದಲ್ಲಿದ್ದರು. ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ಬಾಳವನ ಅನುಪಣ್ಣ, ಅವ್ರು ನೆನೆಸ್ಕೊಳ್ಳೇಬೇಕು. ನಾನು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗೋ ಅವ್ರು ಸಹಾಯ ಇದೆ, ಏನು ಮಧ್ಯಕಾಲಿಕ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಯಾಕೋ ಬಾಳೂರು ಅನ್ನಪಣ್ಣನ ನನಗೆ ಗ್ಯಾರಂಟಿ, ನನಗೆ ಅವ್ರ ಹೆಲ್ಪ್ ಇದೆ. ಮೊನ್ನೆ ಕಾರಣಾಂತರದಿಂದ ಈ ಮೂಡಿಗೆರೆ ರಾಜಕಾರಣದಲ್ಲಿ ನನ್ನ ಏನೋ ಒಂಥರದಲ್ಲಿ ಏನೋ ನನ್ನ ನೌಕರಕ್ಕೆ ಮಾಡೋಕ್ಕೆ ಯಾರೋ ಮಾಡಿದ್ರು, ಅವ್ರ ಹೆಸರು ಹೇಳೋಕ್ಕೆಲ್ಲ ನಾನು ಇಷ್ಟಪಡಲ್ಲ. ಆಗ ನನ್ನಲ್ಲಿ ಒಳಗಿಂದ ಒಂದು ಮೂಡಿಗೆರೆ ನಮ್ಮ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏನೋ ಒಂದು ಯೋಚನೆ ಮಾಡ್ಕೊಂಡ್ರು. ಅಷ್ಟೊತ್ತಿಗೆ ನನ್ನ ತಂದೆನೂ ಆವಾಗ ಬದುಕಿದ್ರು. ನೀನು ದಳಕ್ಕೆ ಹೋಗಿ ಸರಿಯಾಗಲಿಲ್ಲ, ನಾನು ಹುಡ್ದಾಗ್ಲಿಂದನೂ ಕಾಂಗ್ರೆಸ್ಸಲ್ಲಿ, ನೀನು ವಾಪಸ್ ಕಾಂಗ್ರೆಸ್ಸಿಗೆ ಬಾ ಅಂದರು. ನನ್ಗೆ ಯಾರು ಕಾಂಗ್ರೆಸ್ಸಿಂದ ಬೇಡ ಅಂತ ಹೇಳಿದ್ರು, ಅವ್ರ ಹೆಸರುಗಳು ಬೇಡ, ಅವ್ರ ಹೆಸರು ಯಾರು ಬೇಡ ಅಂತ ಹೇಳಿದ್ರು ಅವ್ರು ಬಾ ಕಾಂಗ್ರೆಸ್ಗೆ ಅಂತ ಹೇಳಿದ್ರು. ಮತ್ತು ನಾನು ಅದಕ್ಕೆ ಮತ್ತೆ ಮನೆಗೆ ಬರ್ತೀವಿ, ಮನೆಗೆ ಸೇರ್ತೀವಿ ಅಂದಂಗೆ ಕಾಂಗ್ರೆಸ್ಸಿಗೆ ಬಂದೆ. ಬಟ್ ದಳದಿಂದ ಎಷ್ಟು ಬೇಜಾರಾಗಿ ಏನು ಬರಲಿಲ್ಲ, ವಾಪಸ್ ಮನೆಗೆ ಸೇರ್ತೀನಲ್ಲ ಅಂತ ಕಾಂಗ್ರೆಸ್ಸಿಗೆ ಬಂದೆ. ಆದರೂ ನಿಮಗೆ ದಳದಲ್ಲಿ ಒಳ್ಳೆ ಗೌರವ, ಒಳ್ಳೆ ಸ್ಥಾನಮಾನ ಎಲ್ಲ ಇತ್ತು, ಮ್ಯಾಕ್ಸಿಮಮ್ ಕೊಟ್ಟಿದ್ರು. ಬಟ್ ನಮಗೆ ಕಾಂಗ್ರೆಸ್ಸಿಗೆ ನನ್ನ ಮನೆಗೆ ಬರ್ಬೇಕಲ್ಲ ಅಂತೇಳಿ ವಾಪಸ್ ಮನೆಗೆ ಬಂದೆ. ಈಗ ಪಟ್ಟಣ ಪಂಚಾಯತಿನಲ್ಲಿ ಇದಿರಿ, 30 ವರ್ಷ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿದ್ದಲ್ಲ. ಆದರೆ ಪತ್ರಿಕೆಯಲ್ಲಿ, ಟಿ ವಿ ಮಾಧ್ಯಮದಲ್ಲಿ ಎಲ್ಲ ನೋಡ್ತೀವಿ, ಪಟ್ಟಣ ಪಂಚಾಯತಿ ಅಂತಂದರೆ ಅಲ್ಲಿ ಭ್ರಷ್ಟಾಚಾರ ನಡೀತದೆ, ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೀತದೆ ಅಂತೆಲ್ಲ ನಾವು ಕೇಳ್ತೀವಿ. ಆದರೆ ಮೂಡಿಗೆರೆ ಪಟ್ಟಣ ಪಂಚಾಯತಿಲೂ ಆ ಥರ ಯಾವಾಗಲೂ ನಡೆದಿದೆಯಾ ನಿಮ್ಮ ಪೀರಿಯಡಲ್ಲಿ ಸರ್? ಈಗ ಎಲ್ಲಿ ನಡೆದಿದೆ, ಎಲ್ಲಿ ಬಿಟ್ಟಿದೆಯೋ ಗೊತ್ತಿಲ್ಲ. ಈಗ ಜನಗಳು ಯಾರು ಏನು ಬೇಕಾದ್ರೆ ಹೇಳ್ಬೋದು. ನನಗೆ ಇವತ್ತು ಯಾರೋ ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂತ ಒಂದು ಉದಾಹರಣೆ ಕೇಳ್ತಾರೆ. ಆ ಪ್ರೆಸ್ ಮೀಟಿಗೆ ಸಮಂಜಸವಾಗಿ ಒಂದು ಸಣ್ಣ ಉತ್ತರ, ಅದು ನನಗೆ ಹೇಳಬೇಕು ಅನ್ನೋದೊಂದು ವಿಚಾರ ಇಲ್ಲ. ಅದು ಯಾಕಂದ್ರೆ ಅಡ್ಮಿನಿಸ್ಟ್ರೇಟರ್ ಪೆಟ್ರೋಲ್ ಆಗಿರೋದು. ನೀವೇ ಕೇಳಿದ್ರಿ ಬೇಕಾದಷ್ಟು ಕಡೆ ಆಗಿದೆ ಅಂತ. ಈಗ ಆಗಿರೋದನ್ನ ಬಿಟ್ಟಿರೋದನ್ನ ಎನ್ಕ್ವೈರಿಗಳಾಗ್ತದೆ, ಎನ್ಕ್ವೈರಿ ಆದಮೇಲೆ ಅದಕ್ಕೆ ಏನು ಬೇಕು ನಡೀತದೆ. ಈಗ ರಾಜಕಾರಣ ಅಂದಾಗ ಒಬ್ಬ ಮನುಷ್ಯನ ಮೇಲೆ ಒಂದು ಕಪ್ಪು ಚುಕ್ಕಿ ಹೇಳ್ತಾರೆ, ಅವನ್ನ ಒಳ್ಳೆನು ಅಂತ ಯಾರನ್ನೂ ಹೇಳಲ್ಲ. ಇವತ್ತು ಗಾಂಧೀಜಿನೇ ಒಳ್ಳೆನು ಅಂತ ಹೇಳೋ ಕಾಲ ಏನಿಲ್ಲ, ಅಥವಾ ವಾಜಪೇಯಿನ ಒಳ್ಳೆ ಕಾಲ ಅಂತ ಹೇಳೋಕ್ಕಾಗಲ್ಲ, ಅಥವಾ ಇಂದಿರಾ ಗಾಂಧಿನೂ ಇವತ್ತು ಗುಂಡಿಟ್ಟು ಕೊಂದ್ರು, ಇವತ್ತು ಅವ್ರ ಅಂಗರಕ್ಷಕರು ಕೊಂದ್ರು ಅಂತ ಹೇಳಿದ್ರೆ, ರಾಜೀವ್ ಗಾಂಧಿನ ಸಾಯಿಸಿದ್ರು ಅಂತ ಹೇಳಿದ್ರು. ಇವತ್ತು ದೇಶಕ್ಕೆ ಅವರೆಲ್ಲ ಒಳ್ಳೇದು ಮಾಡದಿರೋರು ಇರ್ತಾರೆ. ಅದೇ ಥರ ಮುನ್ಸಿಪಾಲ್ಟಿ ನಿಮ್ಗೆ ಹೇಳ್ತಾ ಬಂದೆ, ಇವತ್ತು ಯಾರೋ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಅಂತ ಹೇಳ್ತಾರೆ.
ಕೆಲವು ವಿಚಾರದಲ್ಲಿ ಏನು ಗಮನಕ್ಕೆ ಬರದೆ ಒಂದು ಪ್ರೆಸ್ ಮೀಟ್ ಮಾಡ್ಬೋದು. ಈಗ ಅದನ್ನ ಸಮಂಜಸವಾಗಿ ತಿಳ್ಕೊಬೇಕಾಗತ್ತೆ. ಇವತ್ತು ಅಡ್ಮಿನಿಸ್ಟ್ರೇಟಿವ್ ಪೀಠಲ್ಲಿ ಇವತ್ತು ಏನಾಗಿದೆ, ಮೂಡಿಗೆರೆ ಡೆವಲಪ್ಮೆಂಟ್ಗೋಸ್ಕರ ಯಾವುದೋ ಒಂದು ಖಾತೆ ಆಗಿದೆ. ಖಾತೆ ಅಂದರೆ ಅದನ್ನ ನಾನು ಈಗ ಒಂದು ಸಣ್ಣದಾಗಿ ಹೇಳ್ತೀನಿ, ಅದು ನನಗೆ ಹೇಳಂತ ನೆಸಿಟಿ, ನನಗೇನು ಕ್ವಶನ್ ಏನು ಮಾಡಿಲ್ಲ ಅವ್ರು ಯಾರೇನು ನಾನು ಅಂತ ಹೇಳಿ. ಇವತ್ತು ಮೂಡಿಗೆರೆಯಲ್ಲಿ ನೀವು ಅಕ್ಕಪಕ್ಕದಲ್ಲಿ ಇವತ್ತು ಯಾರು ಮೂಡಿಗೆರೆ ಮುನ್ಸಿಪಾಲ್ಟಿಗೆ ನಾನು ಸೈಟ್ ಮಾಡಿ ನಾವು ಮೂಡಿಗೆರೆ ಮುನ್ಸಿಪಾಲ್ಟಿ ಗದ್ದೆನ ಸೈಟ್ ಮಾಡ್ತಾರೆ, ಸೈಟ್ ಮಾಡಿ ಮುನ್ಸಿಪಾಲ್ಟಿ ಸೇರ್ತೀವಿ ಅಂತ. ಈಗ ಮೂಡಿಗೆರೆ ನೀವು ತಿಳ್ಕೊಂಡಾಗ 3 ಪಂಚಾಯತಿ ಹತ್ತಿರದಲ್ಲಿದೆ. ಒಂದು ಹಳೆ ಮೂಡಿಗೆರೆ, ಒಂದು ಬಿಳಗೋಳ, ಒಂದು ಮೂಡಿಗೆರೆ ಪಂಚಾಯತಿ. ಮೂಡಿಗೆರೆ ಪಂಚಾಯತಿ ಸೇರ್ತೀವಿ ಅಂತ ಬಂದಾಗ ಮೂಡಿಗೆರೆ ಚೀಫ್ ಆಫೀಸರ್ ಆಗ್ಬೋದು, ಕೌನ್ಸಿಲರ್ ಆಗ್ಬೋದು, ಅಧ್ಯಕ್ಷ ಆಗ್ಬೋದು, ಮೂಡಿಗೆರೆ ಸೇರಿಸ್ಕೊಂಡ್ರೆ ಆಗ ಮೂಡಿಗೆರೆ ಪಂಚಾಯತಿಗೆ ಲಾಭ ಆಗುತ್ತೆ. ಮೂಡಿಗೆರೆ ಸೇರಿಸ್ಕೊಂಡ್ರೆ ಅವ್ರು ಏನು ಮಾಡ್ತಾರೆ, ಅವರು ಈಗ ಹಳೆ ಮೂಡಿಗೆರೆ ಪಂಚಾಯತಿ ಸೇರಿಸ್ತಾರೆ. ಈಗ ಉದಾಹರಣೆಗೆ ನಮ್ಮ MLA ಇರೋಂಥ ಜಾಗ ಟೌನ್ ಒಳಗಿದೆ, ನೀವೇ ನೋಡಂಗೆ, ಆದರೆ ಆ ಜಾಗ ಎಸ್ಕಲ್ ಪಂಚಾಯತಿ ಸೇರಿದೆ. ಇವತ್ತು ಇನ್ನೊಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳ್ಬೇಕಾದ್ರೆ, ಇಲ್ಲೊಂದು ಹಳೆ ಹಾಸ್ಪಿಟ್ಲ್ ಅಂತಿದೆ. ಇವತ್ತು ಹಳೆ ಹಾಸ್ಪಿಟ್ಲ್ ಅಂತ ಇಲ್ಲಿದೆ. ಆ ಹಾಸ್ಪಿಟ್ಲ್ ಪಕ್ಕದಲ್ಲಿ ಯಾರೋ 2 ಎಕರೆ ಡೆವಲಪ್ ಮಾಡಿದ್ರು, ಅವನು ಹಳೆ ಮೂಡಿಗೆರೆ ಪಂಚಾಯತಿ ಸೇರಿಸ್ತಾನೆ. ನೀರು ಮೂಡಿಗೆರೆ ಮುನ್ಸಿಪಾಲ್ಟಿ ಕೊಡಬೇಕು, ಕಸ ಎತ್ತ ಮೂಡಿಗೆರೆ ಮುನ್ಸಿಪಾಲ್ಟಿ ಮಾಡಬೇಕು, ಎಲ್ಲವೂ ಮೂಡಿಗೆರೆ ಮುನ್ಸಿಪಾಲ್ಟಿ ಕೊಡಬೇಕು. ಆದರೆ ಅವರು ಬೇರೆ ಪಂಚಾಯತಿಗೆ ಹೋಗ್ತಾರೆ. ಇವತ್ತು ಯಾರೋ ಒಬ್ರು ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಂತೆ, ನನಗದು ನೆಸಿಟಿ ಇದ್ದರೂ ನಾನು ಹೇಳ್ತೀನಿ, ಅದು ಭಾಳ ಎಂಥದ್ದು ಗೋಲ್ಮಾಲ್ ಆಗಿದೆ, ದುಡ್ಡು ತಿಂದಿದ್ದಾರೆ. ಅದನ್ನು ಎನ್ಕ್ವೈರಿ ಮಾಡಲಿ. ನನ್ನ ಕ್ವಶನ್ ಅದರಲ್ಲಿ ಏನು ಕಾನೂನು ಪ್ರಕಾರ ಆಗಿರ್ಬೇಕು, ಅದನ್ನ ಬಿಟ್ರೆ ಬೇರೆ ಏನು ಗೋಲ್ಮಾಲ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಅವರು ನಮ್ಮ ಹತ್ರನೂ ಬಂದಿದ್ರು, ಮನೋಜ್ ಅಂತ. ಬಟ್ ಅವ್ರು ಏನು ಹೇಳ್ತಾರೆ ಅಂದ್ರೆ, ಆ ಚುನಾಯಿತ ಪ್ರತಿನಿಧಿಗಳು ಇಲ್ಲದಾಗ ಮಾಡಿರ್ತಕ್ಕಂಥದ್ದು, ಇದು ಚುನಾಯಿತ ಪ್ರತಿನಿಧಿಗಳಿದ್ದಾಗಲ್ಲ, ಇಲ್ದಾಗ ಮಾಡಿ ಅಧಿಕಾರಿಗಳು ಗೋಲ್ಮಾಲ್ ಮಾಡಿರೋದು ಅಂತ ಹೇಳ್ತಾರೆ. ನಾನು ತಿಳ್ಕೊಂಡಿದ್ದೀಗ, ಯಾಕಂದ್ರೆ ಈ ಮಾತು ಡಿಸ್ಕಷನ್ 1 ತಿಂಗಳಿಂದ ನಡೀತಿದೆ, 2 ತಿಂಗಳಿಂದ ಇದೆ. ಒಂದು ಸಭೆಯಲ್ಲೂ ಬಂದಿರೋಂಥದ್ದು. ಈಗ ಚುನಾಯಿತ ಪ್ರತಿನಿಧಿ ನಮ್ಮಲ್ಲಿ ಅಧ್ಯಕ್ಷರು ಬಂದಿದ್ದಾರೆ, ಗೀತಾ ಅಜಿತ್ ರಂಜನ್ ಅಂತ ಬಂದಿದ್ದಾರೆ. ಬಂದ ಮೇಲೆ ಈ ಸಬ್ಜೆಕ್ಟ್ ಬಂದಿದೆ. ಆಗ ನಾವೇನು ಹೇಳಿದ್ದೀವಿ ಅಂದರೆ, ಇದು ಕಾನೂನು ಬಾಹಿರವಾಗಿ ಮಾಡಿರೋಂಥ ಕ್ವಶನ್ ಇಲ್ಲ. ಅದರಲ್ಲಿ ಏನಾಗಿದೆ, ಒಬ್ಬ ಆಫೀಸರ್ ಸೈನ್ ಹಾಕಿಲ್ಲ ಅನ್ನೋದು ಒಂದು ಕ್ವಶನ್. ತಹಸೀಲ್ದಾರ್ ಇವತ್ತಿರ್ತಾನೆ ಹೋಗ್ತಾನೆ. ಆದರೆ ಇವತ್ತು ಒಂದು ಮೂಡಿಗೆರೆ ಮುನ್ಸಿಪಾಲ್ಟಿಗೆ ಉದಾಹರಣೆಗೆ ಅದೇನು ಬೇರೆ ದೂರದಲ್ಲೂ ಇಲ್ಲ. ನೀವು ಇಲ್ಲಿಂದ ಕೂತಿರೋ ದೂರದಲ್ಲಿ ಒಂದು 50-60 ಮೀಟರ್ ದೂರದಲ್ಲಿದೆ ಆ ಜಾಗ. ಏನು ಗೋಪಾಲ ಸ್ವಾಮಿ ದೇವಸ್ಥಾನದಿಂದ ಕೆಳಗಡೆ 1 ಎಕರೆ 1.5 ಎಕರೆ ಜಾಗ ಡೆವಲಪ್ಮೆಂಟ್ಗೆ ಕೇಳಿದ್ದಾರೆ. ಅದರಲ್ಲಿ ಏನಿಲ್ಲ, ಜಿಲ್ಲಾಧಿಕಾರಿ ಅದನ್ನ ಕನ್ವರ್ಷನ್ ಮಾಡಿದ್ದಾರೆ. ಟೌನ್ CD ಅಂದರೆ ಟೌನ್ ಡೆವಲಪ್ಮೆಂಟ್ ಕಮಿಟಿ ಅದನ್ನ ಅಳತೆ ಇದನ್ನ ಮಾಡಿ ಪ್ಲಾನ್ ಕೊಟ್ಟು ಅಳತೆ ಮಾಡಿದ್ದಾರೆ. ಅದ್ರಲ್ಲಿ ಮುಖ್ಯಾಧಿಕಾರಿ ಒಳ್ಳೆ ಕೆಲಸ ಮಾಡಿದ್ದಾನೆ, ತಪ್ಪೇನಿಲ್ಲ. ಅದನ್ನ ಮೂಡಿಗೆರೆ ಮುನ್ಸಿಪಾಲ್ಟಿಗೆ ಸೇರಿಸಿದ್ದಾನೆ. ನಾನು ಉದಾಹರಣೆಗೆ ಹೇಳಿದ್ನಲ್ಲ, ಹಳೆ ಹಾಸ್ಪಿಟ್ಲ್ ಪಕ್ಕದಲ್ಲೂ ಒಂದು 2 ಎಕರೆ ಇದೆ, ಅದು ಹೆಸ್ಕಲ್ ಪಂಚಾಯತ್, ಹಳೆ ಮೂಡಿಗೆರೆ ಪಂಚಾಯತಿ ಸೇರಿದೆ. ನಿಮ್ದು ಏನು ಹಾಸ್ಪಿಟ್ಲ್ ಮುಂದೆ ಇರೋದೆಲ್ಲ ಹೆಸ್ಕಲ್ ಪಂಚಾಯತಿ ಸೇರಿದೆ. ಯಾರದು ಲಾಭ? ಅನ್ಯಾಯ ಆಗಿರೋದು ಯಾರಿಗೆ? ಅನ್ಯಾಯ ಮೂಡಿಗೆರೆ ಮುನ್ಸಿಪಾಲ್ಟಿಗೆ ಅನ್ಯಾಯ ಆಗಿದೆ, ಮೂಡಿಗೆರೆ ಜನಕ್ಕೆ ಅನ್ಯಾಯ ಆಗಿದೆ. ಮತ್ತೆ ಆ ಜನಕ್ಕೆ ಅನ್ಯಾಯ ಆಗ್ತಿದೆ ಪಾಪ. ಯಾರಿಗೆ? ಅವ್ರಿಗೆ ಸರಿಯಾಗಿ ನೀರು ಸಿಗ್ತಲ್ಲ. ಸೈನ್ ಹಾಕೋದು ಬಿಡಿಸಿರೋದು ಅವನ ತಪ್ಪು, ಅದೇನಿದೆ ಅನುಭವಿಸ್ತಾನೆ, ಅದು ಮಾಡ್ಕೊಳ್ತಾನೆ, ಅದು ನಮಗೆ ಗೊತ್ತಿಲ್ಲ. ಬಟ್ ಮೂಡಿಗೆರೆಗೆ ಸೇರಿಸಿರೋದು ಕರೆಕ್ಟ್ ಅಂತ ನಾವು ಹೇಳ್ತೀವಿ. ಈಗ ನಿಮ್ಮ ಪಟ್ಟಣ ಪಂಚಾಯತಿ ವ್ಯಾಪ್ತಿನಲ್ಲಿ ನಿವೇಶನ ಇಲ್ಲ ಅಂಥೇಳಿ ಎಷ್ಟು ಜನ ಅರ್ಜಿ ಕೊಟ್ಟಿದ್ದಾರೆ ಸರ್? ನಿಮ್ಮ ಟೇಬಲ್ ಮೇಲೆ ಇದೆ ಈಗ. ಹೌದು, ಮೂಡಿಗೆರೆ ಪಟ್ಟಣ ಪಂಚಾಯತಿಗೆ ಅದನ್ನು ಭಾಳ ಒಂದು ಒಳ್ಳೆಯ ಕ್ವಶನ್ ಕೇಳಿದಿರಿ. ನಿವೇಶನ ಇಲ್ಲ ಅಂತ ಹೇಳೋಕ್ಕಿಂತ ನಾವು ನಿವೇಶನಗಳೇ ಕೊಟ್ಟಿಲ್ಲ. ಮೋಟೋಮನ್ ಕಾಲದಲ್ಲಿ ಒಂದು 4 ಎಕರೆ, ನಾನು ಹೇಳಿದ್ದೀನಿ ಎಲ್ಲ ವಿಚಾರದಲ್ಲಿ ಮೋಟೋಮನ್ ಯಾಕೆ ಹೊಗಳ್ಬೋದು ಅಂದರೆ, ಮೋಟೋಮನ್ ಕಾಲದಲ್ಲಿ 4 ಎಕರೆ ಜಾಗನ ಬಿದ್ರಳ್ಳಿ ಪಂಚಾಯಿತಿಯಲ್ಲಿ ಒಂದು ಕೊಟ್ಟು, 4 ಎಕರೆ ಜಾಗನ ಒಂದು ಬಿದ್ರಳ್ಳಿ ಪಂಚಾಯತಿಯಲ್ಲಿ ಕೊಟ್ಟಿದ್ದು ಬಿಟ್ರೆ, ಆಗ ಭಾಳ ಕಮ್ಮಿ ಜಾಗ, ಒಂದು 40-50 ಸೈಟನ್ನು ಕೊಟ್ಟು ನಾವು. ಅದು ಬಿಟ್ರೆ 22 ವರ್ಷ ಆಯ್ತು. 22 ಅಲ್ಲ, MP 3 ತಲೆಮಾರು ಬಂದೋಗಿರುತ್ತೆ. ಈಗ 3 ತಲೆಮಾರಿಗೆ ಮನೆ ಮಾಡ್ಬೇಕು. ಈಗ ನನಗೆ ಮನೆ ಇದೆ ಅಂದ್ರೆ ನನ್ನ ಮಗನಿಗೆ ಮನೆ ಸಿಕ್ಬೇಕು. ನನ್ನ ಮಗ ಕರೆಕ್ಟ್ ಟೈಮಿಗೆ ಮದುವೆ ಮಾಡ್ಕೊಂಡಿದ್ರೆ ಅವನ ಮಗನಿಗೆ ಮನೆ ಸಿಗ್ಬೇಕಿತ್ತು. ಬಟ್ ನಮ್ಮ ರಾಜಕಾರಣಿಗಳು ಒಂದೇ ಒಂದು ರಿಕ್ವೆಸ್ಟ್, ಒಂದು ಮಿನಿಮಮ್ 40-50 ಎಕರೆ ಜಾಗ ಮೂಡಿಗೆರೆ ಮತ್ತು ಬಿಳಗೋಳ ಅಂತ ಹೇಳ್ತಾರೆ, ಅದನ್ನ 5 ಕಿಲೋಮೀಟರ್ ಅಂತಾರೆ, ಏರ್ ಡಿಸ್ಟೆನ್ಸ್ ಅಂತಾರೆ. ಈಗಿನ ವ್ಯಾಪ್ತಿಯಲ್ಲಿ ಬೇಡ, 5 ಕಿಲೋಮೀಟರ್ ಸುತ್ತಮುತ್ತಲಿ ಸರ್ಕಾರಿ ಜಾಗಗಳಿದ್ದ ಕುಮಾರಸ್ವಾಮಿ ಅವರಿದ್ದಾಗಿರ್ಬೋದು, ಬೇರೆ ಯಾರೇ ಇದ್ದಾಗಾದ್ರು ನಾವು ಹೇಳಿದ್ವಿ. ನಮ್ಮ MLAಗೂ ಮೊನ್ನೆ ರಿಕ್ವೆಸ್ಟ್ ಮಾಡಿದ್ವಿ, ಎಲ್ಲರೂ ದಯವಿಟ್ಟು 40-50 ಎಕರೆ ಜಾಗನ. ಅಂದ್ರೆ ಬಾಳೂರು ಗ್ರಾಮ ಪಂಚಾಯತಿ ಒಂದು ಏನಾಗಿದೆ ಅಂದ್ರೆ, ಫಾರೆಸ್ಟು ಊರೊಳಗಿದೆ, ಕಂದಾಯ ಇಲಾಖೆ ಜಾಗ ಗುಡ್ಡದಲ್ಲಿದೆ. ಹಾಗಾಗಿ ಅಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿ. ಈಗ ಓಕೆ ಸರ್, ಈಗ ಒಂದು ಪಟ್ಟಣದ ಇಂಪ್ರೂವ್ಮೆಂಟ್ ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಜನ ಮಾತಾಡೋದು, ಬದುಕೋದು, ಅವ್ರ ಸ್ಟೈಲು ಎಲ್ಲ ನೋಡಿದ್ರೆ ಸ್ವಚ್ಛತೆ. ಹಾಗಾಗಿ ಮೂಡಿಗೆರೆ ಮುನ್ಸಿಪಾಲ್ಟಿನಲ್ಲಿ ಜಾಗ ಇಲ್ಲ ಅಂತ ಇತ್ತು, ಕಸ ಹಾಕೋಕ್ಕೆ ಜಾಗ ಮಾಡಿದ್ರಿ. ಆಮೇಲೆ ಎಲ್ಲ ವಾರ್ಡ್ಗಳು, ಬಕೆಟ್ಗಳು, ಪ್ರತಿಯೊಂದನ್ನು ಮಾಡಿದ್ರಿ, ವೆಹಿಕಲ್ಲು ಎಲ್ಲ ಮಾಡಿದ್ರಿ. ಆದರೂ ಮೂಡಿಗೆರೆ ಪಟ್ಟಣದ ಒಳಗೆ ಇನ್ನೂ ಕಸನ ಅನಧಿಕೃತವಾಗಿ ಹಾಕ್ತಾ ಇದ್ದಾರೆ. ಅದು ಜನಗಳ ತಪ್ಪ, ಮುನ್ಸಿಪಾಲ್ಟಿಯವರು ವರ್ಕ್ ಮಾಡ್ತಾ ಇಲ್ವಾ?
ಈಗ ಬೇರೆ ಪಟ್ಟಣ ಪಂಚಾಯತಿಗೆ ಬೇರೆ ಮುನ್ಸಿಪಾಲಿಟಿ ಕಂಪೇರ್ ಮಾಡೋಕೆ ಹೋದ್ರೆ ನೀವು ಬೇಕಾದ್ರೆ ಒಂದು ಕಡೆಯಿಂದ ನೀವು ನೋಡ್ಕೊಂಬನ್ನಿ. ಅದರಲ್ಲಿ ನಾವು ನಮ್ಮ ಬೆನ್ನು ನಾವೇನು ತಟ್ಕೊಳ್ತಿಲ್ಲ. ಮೂಡಿಗೆರೆ ಪಟ್ಟಣ ಪಂಚಾಯತಿ ಕ್ಲೀನಿಂಗ್ ಬಗ್ಗೆ ಮೇಂಟೆನೆನ್ಸ್ ಬಗ್ಗೆ ಮ್ಯಾಕ್ಸಿಮಮ್ ಇದೆ. ಆದರೆ ಸಣ್ಣ ಪುಟ್ಟ ತಪ್ಪುಗಳಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಅದು ಜನಗಳದ್ದು ತಪ್ಪಿದೆ. ನಮ್ಮವರು ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಹೋಗುವಂಥದ್ದು, ಬೆಳಗ್ಗೆ 10 ಗಂಟೆವರೆಗೂ ವೆಹಿಕಲ್ಗಳು ಹೋಗುತ್ತೆ. ಕೆಲವು ಜನಕ್ಕೆ ಏನಾಗುತ್ತೆ, ಬೆಳಗ್ಗೆ 6 ಗಂಟೆಗೆ ಎದ್ದಿರಲ್ಲ, 6 ಗಂಟೆ ಗಾಡಿ ಹೋಗುತ್ತೆ, 7 ಗಂಟೆ 8 ಗಂಟೆಗೆ ಏನು ಮಾಡಬೇಕು, ಕಸ ಏನು ಮಾಡಬೇಕು, ಎಲ್ಲಿ ಹಾಕಬೇಕು ಅಂತ ಒಂದು ಕ್ವಶನ್ ಬರ್ತಾ ಇದೆ. ಬಟ್ ಅದನ್ನು ಏನಾಗ್ತಾ ಇದೆ, ಕೆಲವು ಜನ ಒಂದು 2-3 ಜಾಗದಲ್ಲಿ ಅದು ಹಾಕ್ತಾ ಇದ್ದಾರೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ಭಾಳ ಜನಕ್ಕೆ ಹೇಳ್ತಾ ಇದ್ದೀವಿ, ಪೆನಾಲ್ಟಿ ಹಾಕ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೂ ಸ್ವಲ್ಪ ಇಲ್ಲಿಗಲ್ ಆಗಿ ಒಂದು ಗಂಡಳ್ಳಿ ರಸ್ತೆ, ಬೇಲೂರು ರಸ್ತೆಯಲ್ಲಿ ಒಂದು ಕಡೆ ಹಾಕ್ತಿದ್ದಾರೆ, ಒಂದು ಅಂಬೇಡ್ಕರ್ ಭವನದ ಹತ್ರ ಒಂದು ಕಡೆ ಹಾಕ್ತಿದ್ದಾರೆ, ಮತ್ತೊಂದು ಮಾರ್ಕೆಟ್ ಹತ್ರ ಹಾಕ್ತಾರೆ. ನಾವು ಜನಗಳಿಗೆ ಈಗಾಗಲೇ ತಿಳಿ ಹೇಳ್ತಾ ಇದ್ದೀವಿ, ನಮ್ಮವರು ಮ್ಯಾಕ್ಸಿಮಮ್ ಕೆಲಸ ಮಾಡ್ತಿದ್ದಾರೆ. ಮತ್ತೇನಂದಾಗೆ ಈಗ ಏನು ನಮ್ಮ ಪ್ಯಾಟ್ರನ್ ಇದೆ, ಮುನ್ಸಿಪಲ್ ಸ್ಟಾಫ್ ಪ್ಯಾಟ್ರನ್ನು, ಜನಪುರ ಹೋಗೋತ್ತಿಗೆ ಎಲ್ಲ ಸ್ಪೀಡ್ ಜಾಸ್ತಿ ಇರುತ್ತೆ. ಒಂದು ಫ್ಯಾಮಿಲಿ ಹೋಗ್ತಾ ಇದ್ದಾಗ ಕಾರ್ ಪಲ್ಟಿಯಾಗಿ ಪ್ರಾಣ ಕಳ್ಕೊಂಡು ಬೈಕ್ನರ್ದಂತೂ ಕತೆ ಬಿಡಿ. ಹಾಗೆ ಟೌನಲ್ಲಿ ನಿಮ್ಮ ಪಟ್ಟಣ ಪಂಚಾಯತಿ ವ್ಯಾಪ್ತಿನಲ್ಲಿ ಈ ಬಿಡಾಡಿ ದನಗಳ ಬಗ್ಗೆ ಏನಾದರೂ ಒಂದು ಕ್ರಮ ತಗೊಂಡಿದ್ದೀರಿ ಸರ್? ಅದು ನಿಜ. ನಾವು ಹಿಂದೆ ಪಟ್ಟಣದಲ್ಲೇ ಇತ್ತು, ಇವತ್ತು ದೊಡ್ಡ ಜಾಗ ರಿಸರ್ವ್ ಆಗಿದೆ ಮೂಡಿಗೆರೆ ಮುನ್ಸಿಪಾಲಿಟಿ. ಆಗ ದೊಡ್ಡಿಗೆ ಹೊಡೆಯುವಂಥದ್ದಿತ್ತು. ಈಗ ದೊಡ್ಡಿಗೆ ಪ್ರಾಣಿ ಹಿಂಸೆಯನ್ನು ಮಾಡಬಾರದು ಅನ್ನೋ ಒಂದು ವಿಚಾರದಲ್ಲಿ ದೊಡ್ಡಿಗೆ ಕಟ್ಟಿದ್ರೆ ನಿಮಗೆ ಅದಕ್ಕೆ ಸರಿಯಾಗಿ ಆಹಾರ ಕೊಡಲ್ಲ, ನೀರು ಕೊಡಲ್ಲ ಅಂತೇಳಿ ದೊಡ್ಡಿ ಮಾಡಬಾರ್ದು ಅಂತ ಒಂದು ಆದೇಶ ಬಂತು. ಅದರಿಂದ ಜನಗಳಿಗೆ ನಾವು ಅನೌನ್ಸ್ಮೆಂಟು ಅವೇರ್ನೆಸ್ಸು ತರ್ಬೋದು, ಬಿಟ್ಟರೆ ಆ ದನಗಳನ್ನ ನಾವು ಓಡಿಸೋಕ್ಕಂತೂ ಸಾಧ್ಯ ಆಗಿಲ್ಲ. ಅಂದರೆ ಕಾನೂನಲ್ಲಿ ಏನು ಹೇಳ್ತದೆ, ಆ ದನ ಸಾಕೋನಿಗೆ ನೀವು ಪೆನಾಲ್ಟಿ ಮಾಡಿ ಅಂತ ಮಾಡಿದ್ದೀವಿ. ಒಂದು 200 ಚಿಲ್ಲರೆ ದನ ಇದ್ದಾವೆ, ಅವರ ಕಾನ್ಸೆಪ್ಟೇ 1,000 ದನಗಳಿಗೆ ಅಂತೇಳಿ ಎಲ್ಲ ಜಾಗ ಎಲ್ಲ ಮಾಡಿದ್ದಾರೆ. ಹಾಗಾಗಿ ಕಾನೂನು ಪೊಲೀಸ್ ಇಲಾಖೆ ಜೊತೆ ಸೇರಿ ನೀವು DC ಪರ್ಮಿಷನ್ ತಗೊಂಡು ಪೂರ ಸಹಿಸಕ್ಕಾಗದೇ ಇದ್ದರೆ ಅಂತಲ್ಲಿಗೆ ಕಳಿಸ್ಬೋದು. ಅದರಲ್ಲಿ ನಾವು ಆ್ಯಕ್ಚುಲಿ ಪುರಸಭೆಯಲ್ಲಿ ನಮ್ಗೊಂದು ಅದೊಂದು ಫಂಡೇ ಬೇಕಾರಿದೆ. ಬಟ್ ಏನಾಗುತ್ತೆ ಅಂದರೆ ಈಗ ಅದು ಏನಿಂದ ಹೆದರಿಕೆ ಸ್ಟಾರ್ಟ್ ಆಗಿದೆ. ಮುಂಚೆನೂ ಬರ್ತಿತ್ತು, ಈಗ ಹುಚ್ಚು ಮಳೆ ಅಂತಲ್ಲ, ಹುಚ್ಚು ಮಳೆ ಬರುತ್ತೆ. ಹಂಗಾಗಿ ಪಟ್ಟಣ ವ್ಯಾಪ್ತಿನಲ್ಲಿ ಏನೇ ಮಳೆ ಬಂದರೂ ನೀರು ಸರಾಗವಾಗಿ ಹೋಗೋಂಥ ವ್ಯವಸ್ಥೆ ಈಗ ನಾವು ನೋಡ್ತೀವಿ. KM ರೋಡಲ್ಲಿ ಎಲ್ಲ ರೋಡಲ್ಲೇ ಹೋಗ್ತಾ ಇರುತ್ತೆ. ಕೆಳಗಡೆ ಗಂಗಮಕ್ಕಿ ಪೆಟ್ರೋಲ್ ಬಂಕ್ ಹತ್ರ ವೆಹಿಕಲೇ ಹೋಗೋಕ್ಕಾಗಲ್ಲ, ಅಂಥ ಸ್ಥಿತಿ ತಲುಪ್ತದೆ. ಹಾಗಾಗಿ ಆ ಬಾಕ್ಸ್ ಚರಂಡಿ ಅಥವಾ ಅದ್ರ ಬಗ್ಗೆ ಒಂದು ಗುಜರಾತ್ ಅವನಿಗೆ ಒಂದು ಟೆಂಡರ್ ಕೊಟ್ಟಿದ್ದಾರೆ. ಅದು ಪಟ್ಟಣ ಪಂಚಾಯತಿ ಗಮನಕ್ಕೂ ಬಂದಿಲ್ಲ, ಏನಕ್ಕೂ ಗಮನಕ್ಕೆ ಬಂದಿಲ್ಲ. ಅದು ನನ್ನ ಅಂದಾಜು, ನನ್ನ ಅನಿಸಿಕೆ ಇಡೀ ರಾಜ್ಯಕ್ಕೆ ಯಾರೋ ಒಬ್ಬನಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಅವನು ಆ ಬೀದಿ ದೀಪ ನಿರ್ವಹಣೆ ಮಾಡ್ತಿದ್ದಾನೆ. ಅವನೇನು ಮಾಡ್ತಾನೆ, ಫೋನ್ ಕಾಂಟ್ಯಾಕ್ಟಲ್ಲಿ ಮಾತಾಡಿದರೆ ಅವನೊಬ್ಬ ಹಿಂದಿ ವ್ಯಕ್ತಿ, ಅವನು ಬಾಂಬೆಯಲ್ಲಿ ಕಾಂಟ್ಯಾಕ್ಟ್ ಆಗ್ತಾನೆ. ಕರೆಕ್ಟ್ ಆಗುತ್ತೆ, ಅದನ್ನು ವಾಪಸ್ ಮುನ್ಸಿಪಾಲ್ಟಿಗಾಗಲಿ ಗ್ರಾಮ ಪಂಚಾಯತಿಗೆ ಕೊಡಲಿ ಅನ್ನೋದು ನನ್ನ ಒತ್ತಾಯ ಅಷ್ಟೇ. ಈಗ ನಿಮ್ಮ ಪಟ್ಟಣ ಪಂಚಾಯತಿಗೆ ಇದನ್ನು 15 ಫೈನಾನ್ಸ್ ನಿಮಗೂ ದುಡ್ಡು ಬರೋದು ಆ ಥರ ಏನಿಲ್ಲ? ಇಲ್ಲ, ನಮಗೆ ಬೇಕಾದಂಗೆ ವಾರ್ಡನ್ನ ಅವ್ನು ಸರ್ ಮಾಡ್ಕೊಬೋದು ಅಂತ. ಹಂಗೆ ಇಲ್ಲೂ ಏನಾರು ಪಟ್ಟಣ ಪಂಚಾಯತಿ ಮೆಂಬರ್ಗಳಿಗೆ ಎಕ್ಸ್ಟ್ರಾ ಸರ್ಕಾರ ಕೊಟ್ಟರೆ ಅವ್ರವ್ರ ವಾರ್ಡಿನ ಇಂಪ್ರೂವ್ಮೆಂಟಿಗೆ ಅನುಕೂಲ ಆಗುತ್ತೆ ಸರ್? ಅದು 100% ಅವ್ರವ್ರ ಕೆಪಾಸಿಟಿ. ಅವ್ರಿಗೆ ಉದಾಹರಣೆ ಹೊರಗಡೆಯಿಂದ MLA ಹತ್ರ ಹೇಳಿ ₹1 ಕೋಟಿ ಮತ್ತೆ ಕೇಳಿದ್ದಾರೆ. 5 ಕೋಟಿ ರೂಪಾಯಿ ಟೌನಿಗೆ ಮ್ಯಾಕ್ಸಿಮಮ್ ದುಡ್ಡು ಬಿಡುಗಡೆ ಮಾಡ್ಸಕ್ಕೆ CM ಹತ್ರ ಒಂದು ಲೆಟರ್ ಕೊಟ್ಟಿದ್ದಾರೆ. ಮೂಡಿಗೆರೆ ಟೌನಿಗೆ ಕೊಡ್ತಾರೆ. ಅದು ನಮ್ಮ ಈಗ ಗ್ರಾಮ ಪಂಚಾಯತಿ ಕಂಪೇರ್ ಮಾಡೋಕ್ಕಾದ್ರೆ ಮೂಡಿಗೆರೆ ಪಟ್ಟಣ ಪಂಚಾಯತಿ ಮೆಂಬರ್ಗಳಿಗೆ ಮ್ಯಾಕ್ಸಿಮಮ್ ದುಡ್ಡು ಬರ್ತದೆ. ಮೂಡಿಗೆರೆ ಟೌನಲ್ಲಿ ಕೆಲಸ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ಈಗ ನಾವು ಮ್ಯಾಕ್ಸಿಮಮ್ ಕೆಲಸ ಆಗಿದೆ. ಈಗ ನೀವೇ ನೋಡಂಗೆ ಎಲ್ಲ ಕಾಂಕ್ರೀಟ್ ರೋಡು, ಡ್ರೈನೇಜ್ಗಳು ಎಲ್ಲ ಆಗಿದೆ, ಇನ್ನೂ ಆಗ್ತಾನೆ ಇದೆ. ರೀಸೆಂಟಾಗಿ ನಮ್ಮ MLA ಬಂದ್ಮೇಲೆ ಮ್ಯಾಕ್ಸಿಮಮ್ ಮರ ದೊಡ್ಡದಿರ್ತದೆ, ಏನೇನೋ ದೊಡ್ಡದಿರ್ತದೆ. ನಾನೇ ತಿಳ್ಕೊಂಡಿದ್ದೀನಿ ಅಂತಲ್ಲ, ಸ್ವಲ್ಪ ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಯಾಕೆ ನಾನು ಡ್ರೈವರ್ ಉದಾಹರಣೆ ಕೊಟ್ಟಂದ್ರೆ, ಡ್ರೈವರ್ ಕುಡ್ಕ ಆಗಲಿ ಅಥವಾ ಡ್ರೈವಿಂಗ್ ಸರಿ ಮಾಡದೇ ಇದ್ರೆ ನಾವು ನೆಮ್ಮದಿಯಾಗಿ ಕೂತಿರ್ತೀವಿ. ಏನು ಡ್ರೈವರ್ ಕೆಲಸ ಗೊತ್ತಿರಲ್ಲ ಅವ್ನು ಯಾರಿಗೂ. ಆ 50 ಜನ ಕರ್ಕೊಂಡು ಹೋಗೋ ಡ್ರೈವರ್ ತಾನೆ, ಕಂಡಕ್ಟರ್ ಏನು ಕರ್ಕೊಂಡು ಹೋಗಲ್ಲ, ಅಥವಾ ಕಾರು ಲಾರಿ ಏನು ಕರ್ಕೊಂಡು ಹೋಗಲ್ಲ. ಟೈರ್ ಸರಿ ಇರುತ್ತೆ, ಅವನು ಯಾವ್ದಾದ್ರು ಗುಂಡಿಗೆ ಹಾಕೋ ಅಥವಾ ಕುಟ್ಕೊಂಡು ಡ್ರೈವರ್ಕೋ ಏನಾದ್ರು ಹೊಡೆದು ಸಾಯಿಸಿರೋ 50 ಜನ ಬರಲ್ಲ. ಈಗ ಮೋದಿ 10 ವರ್ಷ ಒಬ್ಬ ಪ್ರಧಾನಮಂತ್ರಿ ಆಗಿದ್ದಕ್ಕೆ ಇವತ್ತೇನೋ ಒಂದು ದೇಶದಲ್ಲಿ ಉದ್ಧಾರ ಆಗಿರುತ್ತೆ. ಅಥವಾ ಮನಮೋಹನ್ ಸಿಂಗ್ 10 ವರ್ಷ ಆಗಿದ್ದಾಗ ಇವತ್ತಿನ ಏನು ಮ್ಯಾಕ್ಸಿಮಮ್ ಇಂಪ್ರೂವ್ಮೆಂಟ್ಸನ್ನ ಮನಮೋಹನ್ ಸಿಂಗ್ ಅವರಲ್ಲಿ ಮಾಡಿದ್ದಾರೆ. ದೇವರಾಜ ಅರಸು 10 ವರ್ಷ ಮುಖ್ಯಮಂತ್ರಿ ಆಗಿದ್ದಾಗ ಮ್ಯಾಕ್ಸಿಮಮ್ ಮಾಡಿದ್ದಾರೆ. ಸಿದ್ದರಾಮಯ್ಯ 10 ವರ್ಷ ಆಗಿದ್ದಾಗ ಮಾಡಿದ್ದಾರೆ. ಇಂದಿರಾ ಗಾಂಧಿ 10 ವರ್ಷ ಇದ್ದಾಗ ಮಾಡಿದ್ದಾರೆ. ಈಗ ನನಗೆ ಇವತ್ತು ಒಂದು ಕಾನ್ಸೆಪ್ಟ್ ಇದೆ, ಮೂಡಿಗೆರೆ ಒಂದು 400-500 ಜನ ಮತ್ತು ಅದನ್ನು ಆಸೆ ಇದೆ. ಅದನ್ನು ನೆರವೇರಿಸ್ಕೊಳಕ್ಕೆ ಎಷ್ಟು ಇಷ್ಟ ಆಗಿದೆ ಅಂತ ಅದು ಆಗಷ್ಟು ಮಾಡಿದ್ದೀವಿ. ಅದು ಉದಾಹರಣೆಗೆ ನಾನು ಹೇಳಿದ್ದೆ, ನೀರಿಂದು ಅದೆಲ್ಲ ವ್ಯವಸ್ಥೆ ಮಾಡಿದ್ವಿ. ಮುಂದೆ ನನ್ನ ದೇವ್ರ ಶಕ್ತಿ ಕೊಟ್ಟರೆ ನನಗಂತೂ ಅದು ಭಾಳ ಇಂಪ್ರೂವ್ ಮಾಡಬೇಕು ಅಂತಿದ್ದೆ. ಒಂದು 40-50 ಎಕರೆ ಟೌನ್ಶಿಪ್ನ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದಂಥವ್ರು. ರಾಜಕೀಯ ಒಂದು ಕಡೆ ಆದರೆ, ಒಂದು ಸ್ನೇಹಿತರ ಗುಂಪನ್ನ ಬೆಳೆಸ್ಕೊಂಡು ಅದ್ರ ಜೊತೆನೇ ಇವತ್ತು ಶಿವರಾತ್ರಿಲಿ ಹೋಗೋಂಥವ್ರಿಗೆ ಇವತ್ತು ಊಟ ಕೊಡೋಂಥದ್ದು, ಇವತ್ತು ಗಣಪತಿ ಇಡೋಂಥದ್ದು,
ದುರ್ಗಿ ಕೂರಿಸಂಥದ್ದು, ಹೀಗೆ ಬೇಕಾದಷ್ಟು ಧಾರ್ಮಿಕ ಕೆಲಸ ಇರ್ಬೋದು, ಎಜುಕೇಷನ್ ಇರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ಈ ಥರದ್ದೆಲ್ಲದೂ ಕೂಡ ಒಂದಷ್ಟು ಮುಂದುವರೆದು ತಾವು ನಾನು ನಿಮಗೆ ಹೇಳೋದು ಇನ್ನೂ ಪಟ್ಟಣಕ್ಕೆ ಹೇಳಿದೆ 50 ಎಕರೆ ಟೌನ್ಶಿಪ್ಪು ಇದನ್ನೆಲ್ಲ ಇದು ಒಂದು ಕನಸು, ಒಂದು ಕನಸಲ್ಲ, ಒಂದು ಗುರಿ. ಅದಕ್ಕೊಂದಷ್ಟು ಶ್ರಮ MLAದು ಬೇಕು, MP ದು ಬೇಕು, ಸ್ಥಳೀಯರು ಹಾಲಿ ಮಾಜಿ ಎಲ್ಲದು ಬೇಕಾಗುತ್ತೆ. ಒಬ್ಬ ಮನೆ ಅಥವಾ ಪ್ರತಿಯೊಬ್ಬ ಜನಕ್ಕೂ ಅವರಿಗೆ ಬೆನಿಫಿಟ್ ಮ್ಯಾಕ್ಸಿಮಮ್ ಜಾಸ್ತಿ ಸಿಗ್ತದೆ ಪುರಸಭೆ ಆದರೆ. ಆ ಪುರಸಭೆ ಆಗಿ ಪರಿವರ್ತನೆ ಆಗಿಬಿಟ್ರೆ ಹೆಚ್ಚಿನ ಅಂಶ ಒಂದು 20-25 ಸಾವಿರ ಜನಕ್ಕೆ ಸಹಾಯಗಳು ಸಿಗ್ತದೆ. ಅಂದರೆ ಅವರೆಲ್ಲ ಡೆವಲಪ್, ಅವರ ಜಾಗ ಡೆವಲಪ್ ಆಗ್ತದೆ, ಆ ಜಾಗಕ್ಕೆ ವ್ಯಾಲ್ಯೂ ಬರ್ತದೆ, ಮನೆಗೆ ವ್ಯಾಲ್ಯೂ ಬರುತ್ತೆ, ಮನೆಗಳಿಗೆ ಬರುತ್ತೆ. ಅದರಿಂದ ಪುರಸಭೆ ಆಗಿ ಅವರುಗಳಿಗೆ ನಮ್ಮ ವೈಯಕ್ತಿಕ್ಕಿಂತ ಪ್ರತಿ 25 ಸಾವಿರ ಜನಕ್ಕೆ ಒಳ್ಳೇದಾಗ್ತದೆ. ಅದರಿಂದ ಪುರಸಭೆ ಆಗಿ ಪರಿವರ್ತನೆ ಮಾಡೋದು ಒಂದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಓಕೆ ಸರ್, ಯಾಕೆಂದರೆ ಮೂಡಿಗೆರೆ ಅಂತಕ್ಕಂಥದ್ದು ಒಂದು ರಾಜಕಾರಣದ ಒಂದು ಹೆಬ್ಬಾಗಿಲು ಇಡೀ ಜಿಲ್ಲೆಗೆ. ಯಾವ ಕಡೆಯಿಂದ ನೋಡಿದ್ರು ಮೂಡಿಗೆರೆನಲ್ಲಿ ಎಲ್ಲ ಪಕ್ಷದವರು ಯಾರಿಗೂ ಗೊತ್ತಿರಲ್ಲ, ಆದರೆ ನನಗೆ ಹೆಂಗೆ ವಿಚಾರ ಮುಟ್ಟಿ ನಾನು ಕೂಡ ಲೈವ್ ಮಾಡಿದ್ದೆ ಅವತ್ತು. ಪರವಾಗಿಲ್ಲ, MGM ಹಾಸ್ಪಿಟ್ಲು ನೀವು ಇದ್ದಲ್ಲಿಂದನೂ ನೀರಿಗಾಗಿ ಹೋರಾಟ ನಡೀತಿತ್ತಾಗ. ವೆಂಕಟೇಶ್ವರ ಇದ್ದಾಗ ಅಲ್ಲೆಲ್ಲ ಬೋರು ಇಲ್ಲೋ, ಹಾಸ್ಪಿಟ್ಲಲ್ಲಿ ನೀರಿಲ್ಲ, ಹಾಸ್ಪಿಟ್ಲಲ್ಲಿ ಜನ್ರೇಟರ್ ಇಲ್ಲ, ಡಾಕ್ಟ್ರ್ ಇಲ್ಲ. ಇದು ಈಗ ಸ್ವಲ್ಪ ಎಷ್ಟೋ ಪರವಾಗಿಲ್ಲ, ಒಂದು 60ಕ್ಕಿಂತ ಜಾಸ್ತಿ. ಮೊನ್ನೆನೂ ನ್ಯೂಸ್ ಮಾಡಿದ್ವಿ, ಕೂತು ಮಾತನಾಡಿದ್ರಿ. ಕೊನೆಯದಾಗಿ ಇನ್ನೇನಾದರೂ ನಾನು ಇನ್ನು ಹೇಳೋದನ್ನ ಮರೆತು ಬಿಟ್ಟೆ ಅನ್ನೋದು ಇದ್ದರೆ, ಅಥವಾ ಈ ಮೂಡಿಗೆರೆ ಪಟ್ಟಣದ ಜನತೆಗೆ ಒಂದು ಸ್ವಚ್ಛತೆ ಬಗ್ಗೆ ಆಗಲಿ, ಕುಡಿಯೋ ನೀರು ಒಂದಿನ ಬರೆದಿದ್ದ ಕೂಗಾಡೋದಾಗಲಿ, ಎಲೆಕ್ಟ್ರಿಸಿಟಿ ಕೊಡೋದು. ಕರೆಂಟ್ ಇಲ್ಲದಿದ್ದಾಗ 3 ದಿವಸಕ್ಕೆ 4 ದಿವಸಕ್ಕೆ ಆಗ್ತದೆ. ಅಂಥ ಪೀರಿಯಡಲ್ಲಿ ಸ್ವಲ್ಪ ಯೋಚನೆ ಅಂದರೆ ನೋಡ್ಕೊಂಡು ಮಾಡಿ ಅಂತ. ಅದ್ರ ಜೊತೆಗೆ ನಮ್ಮ ಶಾಸಕರ ಪೀರಿಯಡಲ್ಲಿ ಈಗ ಒಂದು ಅಮೃತ್ ಯೋಜನೆ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟಿಂದ ಬರ್ತಾ ಇದೆ, 19 ಕೋಟಿ ರೂಪಾಯಿ ಒಂದು ಯೋಜನೆ ಬರ್ತಾ ಇದೆ. ಅದನ್ನು ನಾನು ಹೇಳೋದು ಮರ್ತೆ. ಈಗ ಅದನ್ನು ಮಾಡ್ತಿದ್ದಾರೆ ಈಗ ಸದ್ಯಕ್ಕೆ. ಅದು ಬಂದರೆ ಶಾಶ್ವತವಾಗಿ ನೀರಿನ ಒಂದು ವ್ಯವಸ್ಥೆಗಳು, ನೀರಿನ ಒಂದು ಯೋಚನೆನೇ ಇಲ್ಲದಿದ್ದಂಗೆ ಮೀಟ್ರ್ ಹಾಕ್ತಾರೆ. ಆ ಪರಿಸ್ಥಿತಿಗಳೆಲ್ಲ ಬರುತ್ತೆ ಮತ್ತು ಒಳ್ಳೇದಾಗತ್ತೆ, ಅದರಲ್ಲಿ ಏನಿಲ್ಲ. ಜನತೆಗಳು ಎಲ್ಲ ಜನತೆ ಸಹಕರಿಸ್ಕೊಂಡು ಮತ್ತು ಏನು ಕ್ಲೀನ್ ಮೇಂಟೈನು ಅದನ್ನು ಅವ್ರು